गुरुं सच्चिदानन्दं पुराचार्यमाश्रये श्री श्री सच्चिदानन्देश्वर सरस्वती महासद्गुरुभ्यो नमः। श्रुतिशङ्करवाङ्मात्रादिकृतत्वं प्रदायकः सुरेश्वरो नु गृह्णादो ज्ञानं वार्तिकमुत्तमम् अतीः भगवो ब्रह्मा ಸುಮಾರು ಬಂದವ್ರು ಬಿಡ್ಕೊಳ್ತಾರೆ ಬರ್ತಾರೆ ಒಂದ್ ನಿಮಿಷ ಮತ್ತೆ ಅದನ್ನ ಮುಂದೆ ಶ್ಲೋಕ ಹೇಳಿ ಅಂತಾರೆ ತಕ್ಕ ಬರ್ಕೊಳ್ತಾಳೆ ಅವನು ಎಲ್ಲ ಬರ್ಕೊಳ್ತಾಳೆ ಇಲ್ಲ ಹೋಗಿಲ್ಲ ಮಗ ಎಲ್ಲ ಕೆಲವು ದಿವಸ ಬರ್ತಾಳೆ ಯಾವ್ದು ಇದಿಲ್ಲ ಬರಲ್ಲ ಒಳಗಿಲ್ಲ ಅಂದ್ರೆ ಬರಲ್ಲ. ಸ್ವಾಮಿ ಬ್ರಹ್ಮಸಿದ್ಧಿ ಅಂತ ಹಾಕಿದ್ದಾರೆ. ಬ್ರಹ್ಮಸಿದ್ಧಿ ಆಗಿರುತ್ತೆ. ಲಿಕಮ್ಮ ಬಂದರು, ಲಿಕಮ್ಮ ಬರ್ತಾರೆ, ಕುಸುಮಕ್ಕ ಬಂದರು, ಕುಸುಮಕ್ಕ ಬರ್ಕೊಳಲ್ಲ, ಮಲ್ಲಿಕಮ್ಮನು ಬರ್ಕೊಳಲ್ಲ, ಗಂಗಾ ಅವರು ಬರ್ಕೊಳಲ್ಲ, ಮಸೂದನ್ ಬರ್ಕೊಳಲ್ಲ. ಮಲ್ಲಿಕಮ್ಮ ತೆಗಿ. ಬರ್ಕೋತಾ ಇದ್ದೀರಾ? ಇಲ್ಲ, ಬರ್ಕೋಬೇಕಂದ್ರೆ ಬರ್ಕೋತೀನಿ ಇವತ್ತು. ಅಲ್ಲ, ಇವತ್ತು ಬರ್ತಿದ್ದೀರಾ? ಎಷ್ಟೊತ್ತಿಗೆ? 11 o'clock. ಕಾರ್ ಕಳಿಸ್ಲಾ? ಯಾಕೆ, ಹೆಂಗ್ ಬರ್ತೀರಾ? ಮೀನನ್ ಜೊತೆ ಬರ್ತೀನಿ. ಮೀನಮ್ಮ ಬರ್ತಾರಾ? ಮೀನಮ್ಮ ಬರ್ತಾರ? ಸರಿ ಹಾಗಿದ್ರೆ ಯಾಕೆ ಫೋನ್ ಮಾಡಿಟ್ಟೆ? ಉಳ್ಪಾಯಿ ಕಳ್ಕೊಡ, ಉಳ್ಪಾದ ಬರಲ್ಲ, ಉಳ್ಪಾದ ತಂತ್ರ ಇದು. ದೇಹಾತ್ಮ ಭಾವ ವಿಲಯ ಕಾಮ ಪದೇ ಯಥಾ ದೇಹಾತ್ ಭಿನ್ನೋಧಿಕಾರ್ಯತ್ರ ಭೋಗ್ಯವಗಮ್ಯತೆ. ದೇಹಾತ್ಮಭಾವವಿಲಯಃ ಸ್ವರ್ಗಕಾಮಪದೇ ಯಥಾ ದೇಹಾತ್ ಭಿನ್ನಃ ಅಧಿಕಾರಿ ಅತ್ರ ಭೋಗಿ ಅವಗಮ್ಯತೆ. ಅತ್ರ ಸ್ವರ್ಗಭೋಗಿ ದೇಹಾತ್ ಭಿನ್ನ ಅವಗಮ್ಯತೆ. ಕಥಂ ಸ್ವರ್ಗಕಾಮ ಪದೇನ ದೇಹಾತ್ಮಭಾವವಿಲಯ ಯಥಾ ಕೃತಃ ತಥಾ ಸರ್ವೇಪಿ ವಿಧೇಯಃ ಅನ್ಯ ಬಾಧಾವಗಮನಾಯ. ಪ್ರತಿಯೊಂದು ವಿಧಿಯು ಆ ವಿಧಿ ಮಾಡಕ್ಕಲ್ಲ, ಇನ್ನೊಂದೊಂದು ಲಯ ಮಾಡಕ್ಕೆ ಅಂತ ಇದ್ದಾನೆ ಪೂರ್ವಪಕ್ಷಿ. ಪ್ರಪಂಚ ಪ್ರಲಯವಾದಿಗಳು ಅಂತ ವಾದಿಗಳು ಏನಂತ ಉದಾಹರಣೆ ಕೊಡ್ತಾ ಇದ್ದಾನೆ. ಇವು ಸ್ವರ್ಗ ಕಾಮನಾದವನು ಜ್ಯೋತಿಷ್ಠೋಮ ಯಾಗ ಮಾಡ್ಬೇಕು ಅಂದ್ರೆ ಅದೇನ್ ಹೇಳ್ತೆ? ಸ್ವರ್ಗ ದೇಹವನ್ ತಗೋ, ಈ ದೇಹದಿಂದಲ್ಲ ಅಂತ, ಈ ದೇಹದಿಂದಲ್ಲ ಅಂತ ಮಾಡಕ್ಕೆ. ಅದು ಸ್ವರ್ಗ ಹೋಗ್ಬೇಕು ಅನ್ನಕ್ಕಲ್ಲ, ಈ ದೇಹದಿಂದ ಸ್ವರ್ಗ ವಂದಿಸಕ್ಕಾಗಲ್ಲ. ಆಗ ಏನಾಯ್ತು? ಈ ದೇಹ ಬಿಡಬೇಕು, ಇದನ್ನ ನಾನು ಅಲ್ಲ ಅನ್ಕೋಬೇಕು, ಈ ವಿಲಯ ಮಾಡ್ಕೋಬೇಕು, ನಾನಲ್ಲ ಅನ್ಕೋಬೇಕು, ಬಿಡ್ಬೇಕು. ಅದು ಅನುಭವಿಸ್ತೀಯೋ ಹೋಗ್ತೀಯೋ ಪಡ್ತೀಯೋ ಅದು ಆಮೇಲೆ ಇತ್ತು. ಆ ಸ್ವರ್ಗಕಾಮ ಪದೇ, ಸ್ವರ್ಗಕಾಮೋ ಯಜೇತ ಅನ್ನೋ ಪದದಲ್ಲಿ ಇದೆ. ಸ್ವರ್ಗಕಾಮ ಪದ ಅಂದ್ರೆ ಸ್ವರ್ಗಕಾಮೋ ಯಜೇತ ಅನ್ನೋ ಪದದಲ್ಲಿ ದೇಹಾತ್ಮ ಭಾವದ ವಿಲಯವನ್ನು ಮಾಡ್ತಾ ಇದೆ. ಯಥಾ ಹೇಗಪ್ಪ ಅಂತಂದ್ರೆ ದೇಹಾತ್ ಭಿನ್ನ ಅಚ್ಚ ಅಧಿಕಾರಿ. ದೇಹಕ್ಕಿಂತ ಬೇರೆಯಾಗಿರುವ ಜೀವನ ಇದಕ್ಕೆ ಅಧಿಕಾರಿ ಕರ್ಮಕ್ಕೆ. ದೇಹವೇ ಆದ್ರೆ ದೇಹ ಇದ್ದೇ ಹೋಗ್ಬಿಡುತ್ತೆ. ದೇಹವೇ ಯಾಗಕ್ಕೆ ಅಧಿಕಾರಿ ಆದ್ರೆ ದೇಹ ಸತ್ವ ಬಿಡುತ್ತೆ, ಸ್ವರ್ಗೋಗ ಇಲ್ಲ ಅಂತ ಬಿಡುತ್ತೆ. ಅಧಿಕಾರಿ ಯಾರು? ದೇಹಕ್ಕಿಂತ ಬೇರೆಯಾದ ಜೀವ. ಅವನು ಈ ದೇಹಕ್ಕೂ ಸೇರಿಲ್ಲ, ಆ ದೇಹಕ್ಕೂ ಸೇರಿಲ್ಲ, ಎಲ್ಲ ದೇಹಕ್ಕೂ ಸೇರಿ ಎಲ್ಲ ದೇಹವನ್ನು ಬಿಡಿಸ್ಬೇಕು, ಎಲ್ಲ ದೇಹ ಲಯ ಮಾಡ್ಬೇಕು. ಈ ದೇಹ ಲಯ ಮಾಡೋಕ್ಕೋಸ್ಕರ ಆ ದೇಹ ಅಲ್ಲಿ ಹೋಗು ಅಂತ ಹೇಳ್ತಾ ಇದೆ. ಅಲ್ಲಿ ಹೋಗ್ಬೇಕು ಅನ್ನಕ್ಕಲ್ಲ ಅಂತ ಒಂದು. ಪ್ರತಿಯೊಂದು ಫಲಪ್ರಾಪ್ತಿಯು ಇನ್ನೊಂದನ್ನು ಬಿಡಿಸೋಕೆ. ಐಶ್ವರ್ಯ ಕಾಮನಾದವನು ಆಯುರ್ವೇದ ಶ್ವೇತವಾದ ಬದುಕಾವ ಅಂತ ಹೇಳ್ತಾ ಇದೆ. ಯಾತಕ್ಕೆ ಹೇಳೋ? ಐಶ್ವರ್ಯ ಆಗ್ಲಿ ಪಡ್ಕೋಕಲ್ಲ, ಕಾಲ್ತನ ಮಾಡ್ಬೇಡ, ಅದು ವಿಲಯ ಮಾಡ್ಬೇಕು. ಕಾಲ್ತನ ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ ತಗೋಬೇಡ ಅಂತ ಆ ಲಯ ಮಾಡಕ್ಕೆ ಇದನ್ನ ಮಾಡು ಅಂತ ಹೇಳ್ತೀವಿ. ಹಾಗೆ ಪುತ್ರ ಕಾಮನ ಆದವನು ಇದನ್ನ ಮಾಡು ಅಂತಂದ್ರೆ
ಎಲ್ಲಾ ತರದ ಮಕ್ಳು ಮಾಡ್ತೀನಿ ಅಂತ ಹೋಗ್ಬೇಡ, ನಿನ್ನ ಹೆಂಡತಿಲೇ ಮಾಡ್ಕೋಸ ಕರ್ಮ ಮಾಡಿ ಆಗತ್ತೋ ಬಿಡಪ್ಪ. ಆ ನಿನ್ನ ಸ್ವೇಚ್ಛಾಚಾರ ತಪ್ಪಿಸೋದು ಮತ್ತೆ ಒಂದೊಂದು ಅಲ್ಗದಿದು ಅದಕ್ಕಾಗಿ ಹೇಳ್ತಾ ಇದೆ ಅಂತ ಅವರ ಅರ್ಥ. ಇದಕ್ಕೂ ಇವಾಗ ವೇದಾಂತ ಹೆಂಗ್ ಇದ್ ಮಾಡ್ತಾರೆ? ವೇದಾಂತಕ್ಕಲ್ಲ, ಈ ವಿಲಿಯ ಆಗ್ತಾ 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 ಎಲ್ಲವೂ ವಿಲಿಯ ಆದ್ಮೇಲೆ ಬ್ರಹ್ಮ ತಿಳ್ಕೊಳುತ್ತೆ ಅಂತ ಅವರು. ಎಲ್ಲವೂ ಕರ್ಗೋಗ್ಬಿಡ್ತು, ಯಾವ್ದು ಇಲ್ಲ ಅಂತ ಅಂದ್ರೆ ಉಪಾಧಿ ಎಲ್ಲ ಹೋಗ್ತಿದ್ರೆ ಬ್ರಹ್ಮ ತತ್ವ ತಿಳ್ಕೊಳುತ್ತೆ. ಕರ್ಮ ಮಾಡಿ ಮಾಡಿ ವಿಲಯ ಮಾಡ್ಕೊಂಡು ಹಾಗೆ ವಿಲಯ ಮಾಡ್ತಾ ಮಾಡ್ತಾ ಎಲ್ಲ ಇಲ್ಲ ಅಂತ ಆಯ್ತು ಅಂದ್ರೆ ಅವಾಗ ನೀನೇ ಯಾರು ಅಂತ ಗೊತ್ತಾಗತ್ತೆ. ಇದೊಂದು ವಾದ. ಸ್ವರ್ಗ ಕಾಮ ಪದದಲ್ಲಿ ಸ್ವರ್ಗ ಕಾಮೋ ಯಜೇತ ಬಗಳಿ ಸ್ವರ್ಗ ಕಾಮೋ ಯಜೇತ ಎಂಬ ವಾಕ್ಯದಲ್ಲಿ ಸ್ವರ್ಗ ಕಾಮೋ ಯಜೇತ ಎಂಬ ಪದದಲ್ಲಿ ವಾಕ್ಯದಲ್ಲಿ ಹೇಗೆ ದೇಹಾತ್ಮ ಭಾವವನ್ನು ಕರಗಿಸುತ್ತಿದೆಯೋ ಅದು ಹೇಗೆಂದರೆ ಯಥಾ ಹೇಳ್ಕೊಂಡು ತಗೊಳ್ಳಿ. ಯಥಾ ವಿಲಯ ಕರೋತಿ ಕಥಂ ಯಥಾ ಅಂತ ಹೇಳೋ ಯಥಾ ಹೇಗೆ ಮಾಡುತ್ತಿದೆಯೋ ಅಂತ ಅನ್ನೋದು. ಹೇಗ್ ಮಾಡ್ತಿದೆ ಯಥಾ ಹೇಗಪ್ಪ ಅಂತಂದ್ರೆ ಅಂತ ಸ್ವರ್ಗ ಕಾಮೋ ಯಜೇತ ಅನ್ನೋ ಪದದಲ್ಲಿ ದೇಹಾತ್ಮ ಭಾವವನ್ನು ಕರಗಿಸ್ತಾ ಇದೆ. ದೇಹವೇ ನಾನು ಎಂಬುದನ್ನು ತೆಗೆತಾ ಇದೆ. ಅದು ಹೇಗೆ ಎಂದರೆ ಸ್ವರ್ಗ ಕಾಮೋ ಯಜೇತ ಎಂಬ ವಿಧಿವಾಕ್ಯದಲ್ಲಿ ಅತ್ರ ಅಂದ್ರೆ ಆ ವಿವಾಕ್ಯದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುವಾತನು ಭೋಗಿ ಸ್ವರ್ಗ ಸುಖವನ್ನು ಅನುಭವಿಸುವಾತನು ದೇಹಕ್ಕಿಂತ ಬೇರೆಯಾದ ಅಧಿಕಾರಿಯು ಎಂದು ಗೊತ್ತಾಗುತ್ತದೆ. ಅವನು ದೇಹಕ್ಕಿಂತ ಬೇರೆಯಾದ ಅಧಿಕಾರಿ, ಅವನು ದೇಹವೇ ಅಧಿಕಾರಿ ಅಲ್ಲ. ದೇಹವೇ ಸ್ವರ್ಗಲೋಕ ಅಧಿಕಾರಿ, ದೇಹ ಬಿತ್ತೋಗ್ಬಿಡ್ತಾನೆ, ಸ್ವರ್ಗ ಅವನು ಸಿಗೋದಿಲ್ಲ. ಸ್ವರ್ಗಭೋಗಿಯಾದವನು ದೇಹಕ್ಕಿಂತ ಬೇರೆಯಾದ ಅಧಿಕಾರಿಯು ಎಂಬುದು ಅವಗಮ್ಯತೆ ಗೊತ್ತಾಗುತ್ತದೆ. ಇದು ಏನಾಯ್ತು ಇವಾಗ? ಅರ್ಥಾದರ್ಥ. ಸ್ವರ್ಗ ಅನುಭವಿಸೋಕೋಸ್ಕರ ಸ್ವರ್ಗ ಕಾಮ ಅಲ್ಲ, ಈ ದೇಹ ನೀನಲ್ಲ ಅಂತ ಹೇಳ್ತಾ ಇದೆ ಅಂತ ಇದ್ದಾನೆ ಅವನು. ಸ್ವರ್ಗ ಅನುಭವಿಸ್ತಾನೆ ಬಿಡ್ತಾನೆ ಯಾರು ಕಂಡಿದ್ದಾರೆ ಸತ್ಮೇಲೆ? ಏನು ಕಂಡಿಲ್ಲ. ಅದು ಏನಪ್ಪ ಆ ವಾಕ್ಯ ಏನ್ ಹೇಳುತ್ತೆ? ಇದು ನಾನು ಅನ್ಕೋಬೇಡ, ಇದು ನೀನಲ್ಲ ಅಂತ. ಇದ್ರಲ್ಲಿ ನಾನು ಅದನ್ನ ಬಿಡಿಸೋಕೋಸ್ಕರ ಅದು ನಾನು ಅನ್ಕೊಂತ ಹೇಳ್ತಾ ಇದೆ. ಅಲ್ಲಿ ಸುಖ ಅನುಭವಿಸ್ಬೇಕು ಅಂತ ಮಾಡ್ಕೋ, ಅಲ್ಲಿಗೆ ಹೋಗ್ಬೇಕು ಅಂತ ಮಾಡ್ಕೋ, ಅಲ್ಲಿ ಮಜಾ ಮಾಡ್ತಿದ್ ಮಾಡ್ಕೋ ಕಲ್ಪಿಸ್ತಾ ಇದೆ. ಲೋಕ ಕಲ್ಪಿಸಿ, ಅಲ್ಲಿ ರಮ್ಯ ಋಷಿ ಎಲ್ಲ ಅಪ್ಸಸ್ತಿ ಇದ್ದಾರೆ ಅಂತ ಕಲ್ಪಿಸಿ, ಅಲ್ಲಿ ದೇವಿಯಿಂದ ಅದಕ್ಕೆ ಒಡೆಯ ಅಂತ ಹೇಳಿ, ಅಲ್ಲಿ ಬಹಳ ಅಪ್ರಾಗದಿಂದ ಭೋಗ ಇದೆ ಅಂತ ಹೇಳ್ತಾ ಅದಕ್ಕಾಗಿ ಯಜ್ಞ ಮಾಡು, ಕರ್ಮ ಮಾಡು ಅಂದ್ರೆ ಇದನ್ನ ಬಿಡು. ಈ ಲೋಕದ ವ್ಯವಹಾರ, ಈ ಲೋಕದ ಭೋಗ, ಇದೆ ದೇಹಾಭಿಮಾನ ಬಿಡು. ಆಗಲೇ ಇದನ್ ಬಿಡು. ನೀನು ಇದನ್ ಬಿಡೋಕ್ ಅದನ್ನ ಮಾಡ್ತಾ ಇದೆ ಅಂತ ಅದು ನಿತ್ಯ ಹೇಳ್ತಾ ಇಲ್ಲ. ಅದು ಜಾಸ್ತಿ ಹೇಳ್ತಿದೆ ಇದನ್ ಬಿಡು ಅಂತ. ಇದನ್ನ ಯಾವ್ದನ್ನ ಒಂದಷ್ಟೇ ಅಲ್ಲ, ದೇಹದ ವ್ಯಾಪಾರ ಹೊಲ ಇದು ಎಲ್ಲದು ಸ್ವರ್ಗಕ್ಕಾಗಿ ಒದ್ದಾಡು. ಇಲ್ಲ ವ್ಯವಹಾರ ಇದು ಮಾಡ್ಬೇಡ, ಇಲ್ಲಿ ದೇಹ ನಾನು ಅನ್ಕೋಬೇಡ ಅಷ್ಟೇ. ಕರ್ಮ ಮಾಡೋದು ಕೂಡ ಈ ದೇಹಾಭಿಮಾನ ಬಿಡಿಸಕ್ಕೆ. ದೇಹಾಭಿಮಾನ ಬಿಡಿಸ್ಬಿಟ್ರೆ ಈ ದೇಹಾಭಿಮಾನವೇ ಆ ಬ್ರಹ್ಮಜ್ಞಾನ ಗಡ್ಡಿ. ಯಾವ ದೇಹಾಭಿಮಾನ ಸ್ವರ್ಗಲೋಕ ದೇಹವೂ ಬೇಡ, ಯಾವ ದೇಹವೂ ಬೇಡ. ಇದು ಈ ದೇಹ ಬಿಡು, ಆಮೇಲೆ ಸ್ವರ್ಗಲೋಕ ಬಿಡಿಸ್ತೀನಿ ನಾನು. ಹಾಗೆ ಮಾಡ್ತಾ ಇದೆ ಅವರ ಅರ್ಥ. ದೇಹಕ್ಕಿಂತ ಬೇರೆಯಾದವನು ಅಧಿಕಾರಿ. ಬರ್ಕೊಡ್ರಮ್ಮ ಸುಮನಕ್ಕ, ಅಂಟಿ ಬರ್ಕೊಡ್ರ ಆಯ್ತಾ? ಅದು ಹೊಟ್ ಮುಂದಕ್ಕೆ ಹೋಗೋಣ. ಗೋದೋಹನೆ ಚಿತ್ರಾಪಿ ಜ್ಞೇಯೋನ್ಯಾಧಿಕಾರಿಣಃ ಅಧಿಕೃತಾಧಿಕಾರಿತ್ವಾತ್
अधिकृताधिकारित्वात् अन्यो क्रियते यतः अन्योनि क्रियते यतः गोदोहनेति यत्रापि विदयोन्याधिकारिणः अधिकृताधिकारित्वात् अन्योनि क्रियते यतः गोदोहनेन इति तत्र अपि विलयः अधिकृताधिकारिणः अधिकृताधिकारित्वात् न अन्यः अधिक्रियते यतः गोदोहनेन पशुकामो ಪಶುಕಾಮಃ ಗೋದೋಹನೇನ ಪ್ರಣಯೇತ್ ವಾಕ್ಯ ಇರೋದು. ಅಲ್ಲಿ ದರ್ಶ ಪೂರ್ಣಮಾಸ ಅಂತ ಒಂದು ಕರ್ಮ, ಪ್ರತಿ ಪೂರ್ಣಮಾಸ ಮಾಡೋದು ಪೌರ್ಣಮಾಸ, ಅಮಾವಾಸ್ಯೆ ಮಾಡೋದು ದರ್ಶ. ಅಲ್ಲಿ ಅಪ್ರಣಯನ ಮಾಡ್ತಾರೆ, ನೀರನ್ನು ತಗೊಂಡು ಹೋಗ್ತಾನೆ. ಏನೋ ಕಷ್ಟ ಪೂಷ್ಟ ವಾಷ್ಟ ಕಷ್ಟ ಅದು ಹಾಕೊಂಡು ಏನಿಲ್ಲ ಅದೇ ಅಂತ ಹೇಳ್ಕೊಂಡು ಬ್ರಹ್ಮನ್ನ ಪಡೇಶ್ಯಾಮಿ ಯಮಾನವಾದಿ ಇಚ್ಛ ಅಂತ ಹೇಳ್ಬಿಟ್ಟು ದುರುಪೇಶ ಕೊಡ್ತಾನೆ. ಅದು ಒಂದು ಚಮಚ ಪಾತ್ರ. ಚಮಚ ಪಾತ್ರ ಅಂದ್ರೆ ಮರದ್ದು ಚೌಕವಾಗಿರುತ್ತೆ, ಅದಕ್ಕೆ ಒಂದು ಹಿಡಿ ಇರುತ್ತೆ, ಅದಕ್ಕೆ ನೀರು ತುಂಬಿಕೊಂಡು ಅದನ್ನ ತಗೊಂಡು ಹೋಗ್ತಾನೆ. ಅದನ್ನ ಅದು ಪ್ರಕೃತಿಯಲ್ಲಿ ಚಮಚ ಪಾತ್ರದಲ್ಲಿ ಅಪ್ರಣಯನ ಮಾಡ್ತಾರೆ. ನಿಮ್ಗೆ ಪಶುಕಾಮನಾಗಿದ್ರೆ, ತುಂಬಾ ಪಶು ಬೇಕು ಅಂತಿದ್ರೆ ಗೋದೋಹನ ಪಾತ್ರೆಯಲ್ಲಿ ಮಾಡುವುದು ವಾಕ್ಯ ಇದೆ. ಗೋದೋಹನೇನ ಪಶುಕಾಮ ಪಡೆಯಿರಿ ಅಂತ ವಾಕ್ಯ. ಏನ್ ವಾಕ್ಯ? ಪಶುಕಾಮ ಗೋದೋಹನೇನ ಪಾತ್ರೆ ಅಂತ. ಯಾವ ಮರದ ಪಾತ್ರೆಯ ಹಸುವನ್ನು ಹಾಲು ಕರೀತಾನೋ ಅದರಿಂದ. ಅಲ್ಲಿ ಎರಡು ಪಾತ್ರೆ ಇಟ್ಕೊಂಡಿರ್ತಾರೆ, ಗೋದೋಹನ ಪಾತ್ರ, ಅಪ್ರಣಯನ ಪಾತ್ರ ಅಂತ. ಪಶುಕಾಮನಾದವನು ಗೋದೋಹನದಿಂದ ಪ್ರಣಯನ ಮಾಡಬೇಕು ಅನ್ನುವಂತಹ ಇದೆಯಲ್ಲ, ಅದು ಕೂಡ ಏನ್ ಹೇಳ್ತೆ, ಪಶುಕಾಮನಾಗಿ ಪಶು ಪಡ್ಕೋಬೇಕು ಅನ್ನಕ್ಕಲ್ಲ. ಮತ್ತೇನಕ್ಕೆ? ಅನ್ಯ ಅಧಿಕಾರಿಣ ವಿಲಯ, ಆ ಅಧಿಕಾರಿ ಅಡಗಿಸ್ಬೇಕು. ಚಮಸ ಪಾತ್ರದಲ್ಲಿ ಪ್ರಣಯನ ಮಾಡುವ ಅಧಿಕಾರಿನ ಅಡಗಿಸಬೇಕು. ಅದಕ್ಕೋಸ್ಕರ ಗೋದೋಹನ ಅಂತ ಹೇಳ್ತಾ ಇದೆ ಅಷ್ಟೇ. ಗೋದೋಹನ ಮಾಡಬೇಕು ಅನ್ನೋ ಕಲ್ವಂತೆ. ಮತ್ತೇನಕ್ಕೆ? ಚಮಸ ಪಾತ್ರದಲ್ಲಿ ಪ್ರಣಯನ ಮಾಡ್ತೀನಿ ಅಂತ ಅಧಿಕಾರಿ ಅವನೇ, ತಾನೇ ಭಿನ್ನ ಅಧಿಕಾರಿ ಅಲ್ಲ. ತಾನೇ ಮುಂಚೆ ಪಶುಕಾಮನಾಗದೇ ಇದ್ದಾಗ ಚಮಸ ಪಾತ್ರ ಪ್ರಣಯನ ಮಾಡ್ತಿದ್ದ. ಚಮಸ ಪಾತ್ರ ಪ್ರಣಯನ ಮಾಡ್ತಿರುವಂತ ಈ ಅಧಿಕಾರಿಯನ್ನು ಅಡಗಿಸ್ಬೇಕು. ಚಮಸ ಪಾತ್ರ ಪ್ರಣಯನ ಮಾಡುವ ನಾನು ಅನ್ನೋ ಬುದ್ಧಿ ಬಿಡಿಸ್ಬೇಕು. ಅದಕ್ಕೋಸ್ಕರ ಗೋದೋಹನದಲ್ಲಿ ಮಾಡು. ನೀನ್ ಪಶುಕಾಮನಾಗಿದ್ರೆ, ಪಶುಕಾಮನಾದ್ರು ಗೋದೋಹನದಲ್ಲಿ ಮಾಡು ಅಂತ ಹೇಳಿದ್ರೆ ಏನಾಯ್ತು, ನಾನು ಚಮಸ ಪಾತ್ರ ಪ್ರಣಯನ ಮಾಡ್ಬೋದು ಅನ್ನೋ ಬುದ್ಧಿನ ಅಡಗಿಸ್ತಾ ಇದೆ. ಚಮಸ ಪಾತ್ರದಲ್ಲಿ ಪ್ರಣಯನ ಮಾಡುವ ಬುದ್ಧಿ ಇಟ್ಕೊಂಡಿದ್ಯಲ್ಲ, ಅದನ್ನು ಅಡಗಿಸುವುದಕ್ಕಾಗಿ ಪಶುಕಾಮನಾದವನು ಗೋದೋಹನ ಮಾಡ್ಬೇಕು ಅಂತ ಹೇಳ್ತಾ ಇದೆ. ಗೋದೋಹನ ಪಶುಕಾಮನಾಗು, ಪಶು ಪಡ್ಕೊಂಡು ಹೇಳೋಕ್ಕೋಸ್ಕರ ಹೇಳ್ತಾ ಇಲ್ಲ. ಇದು ಅಲ್ಲ. ನೀವು ಅಂದರೆ ಅನ್ಯ ಅಧಿಕಾರಿಣ ವಿಲಯ, ಅನ್ಯ ಅಧಿಕಾರಿಕ, ಅವ್ರೇನ್ ಅರ್ಥ ಮಾಡಿದಾರಾಗತ್ತೆ ಇವರು ಜೋಯಿಸರು. ಇನ್ಯಾರೋ ಲೋಕದ ಸಾಮಾನ್ಯ ಅಧಿಕಾರಿ ಅಲ್ಲೇ ಮಾಡ ಆ ಪ್ರಸಕ್ತಿಯೇ ಇಲ್ಲ. ಅನಾಹಿತಾಗ್ನಿ ಪ್ರಣಯನ ಅಂತ ಮಾಡ್ತಾನೆ. ಅನಾಹಿತಾಗ್ನಿ ಆಗಿರ್ತಕ್ಕಂಥ ಪ್ರಣಯನ ಮಾಡೋದಕ್ಕೆ ಆಳುಗಳಿದಕ್ಕಾಗಿ ಗೋದೋಹನ ಅದಲ್ಲ, ತಪ್ಪದು. ಇವನು ನಿತ್ಯ. ಯಾರಿಗೆ? ಆಹಿತಾಗ್ನಿಗೆ ದಶಪೂರ್ಣ ಮಾಸದಲ್ಲಿ ಅಪ್ರಣಯನ ಮಾಡೋದು ನಿತ್ಯ. ಅದು ಚಮಸ ಪಾತ್ರ ಪ್ರಣಯನ ಮಾಡ್ಲೇಬೇಕು. ನಾನು ಚಮಸ ಪಾತ್ರದಲ್ಲಿ ಪ್ರಣಯನ ಮಾಡುವನು ಅನ್ಕೊಂಡಂತಹ ಆ ಬುದ್ಧಿಯನ್ನು ಲಯ ಮಾಡುವುದಕ್ಕಾಗಿ ಗೋದೋಹನ ಪಾತ್ರದಲ್ಲಿ ಮಾಡಪ್ಪ. ಯಾವ ಬುದ್ಧಿ ಲಯವಾಯ್ತು ಇವಾಗ? ಯಾವ ಬುದ್ಧಿ ಲಯವಾಯ್ತು? ಪ್ರಣಯ ಮಾಡೋನು ಬುದ್ಧಿ ಲಯವಾಯ್ತು. ಅದನ್ನ ಲಯ ಮಾಡೋಕ್ಕೋಸ್ಕರವಾಗಿ ಗೋದೋಹನ ಅಂತ ಹೇಳ್ತಾ ಇದೆಯೇ ಹೊರತು ಗೋದೋಹನ ಮಾಡುವನು ಅಂತ ಹೇಳೋಕ್ಕೋಸ್ಕರ ಅಲ್ಲ. ನೀನ್ ಗೋದೋಹನ ಮಾಡುವನು ಅಂತ ಹೇಳೋಕ್ಕೋಸ್ಕರ ಅಲ್ಲ. ಚಮಸ ಪಾತ್ರ ಪ್ರಣಯ ಮಾಡುವನು ಬುದ್ಧಿ ಇಟ್ಕೊಂಡಿದೆಯಲ್ಲ, ಅದನ್ನ ಲಯ ಮಾಡೋದಕ್ಕಾಗಿ. ಯಾಕೆಂದ್ರೆ ಅದಕ್ಕೆ ಅಧಿಕಾರಿ ಆದವರೇ ಇದಕ್ಕೆ ಅಧಿಕಾರಿ ಆಗ್ತಾನೆ. ಅಧಿಕೃತಾಧಿಕಾರಿ ಯಾರು ಚಮಸ ಪಾತ್ರದಲ್ಲಿ ಪ್ರಣಯ ಮಾಡಕ್ ಅಧಿಕಾರಿಯೋ ಅವನಿಗೆ ಗೋದೋಹನ ಪ್ರಣಯ ಅಧಿಕಾರಿ ಹೊರತು ಇನ್ಯಾರೋ ಅಧಿಕಾರಿ ಆಗಲ್ಲ. ಒಬ್ಬ ಬ್ರಹ್ಮಚಾರಿಯೋ ಅಥವಾ ಪಕ್ಕದ ಮನೆ ಯಾವನೋ ಗೃಹಸ್ಥ ಬಂದ್ಬಿಟ್ಟು ನಾನು ಗೋದೋಹನ ಪ್ರಣಯ ಮಾಡಲ್ಲ. ಯಾವ ಆಹಿತಾಗ್ನಿ ಪ್ರತಿ ದೋಷಪೂರ್ಣ ಮಾಸದಲ್ಲಿ ಚಮಸ ಪಾತ್ರ ಪ್ರಣಯನ ಮಾಡ್ತಿದ್ನೋ ಅವನೇ ಅದಕ್ಕೆ ಅಧಿಕಾರಿ. ಇದನ್ನ ಲಯ ಮಾಡಿ ಅದನ್ನ ಮಾಡೋದಕ್ಕೆ ಏನ್ ಕಾರಣ, ಏನ್ ಉದ್ದೇಶ? ಆ ಬುದ್ಧಿ ಹೋಗ್ಬೇಕು ನಿಮಗೆ. ಅಂದ್ರೆ ಪಶು ಚಮಸ ಪಾತ್ರ ಪ್ರಣಯನ ಮಾಡುವ ಬುದ್ಧಿ ಹೋಗ್ಬೇಕು, ಅದಕ್ಕೆ ಅಷ್ಟೇ. ಪಶು ಬರ್ಲಿನಕ್ಕಲ್ಲ. ಪಶುಕಾಮನೆ ಹೇಳಿದೆ ಅಷ್ಟೇ. ಪಶುಕಾಮನೆ ಟೆಂಪ್ಟ್ ಮಾಡ್ತಾ ಇದೆ. ಅದಕ್ಕೆ ನಾವು ಚಮಸ ಪಾತ್ರ ಪ್ರಣಯನ ಮಾಡುವುದು ಅಂತ ಅನ್ಕೊಂಡಿದ್ಯಲ್ಲ, ಆ ಬುದ್ಧಿಯನ್ನು ವಿಲಯ ಮಾಡೋಕ್ಕೆ ಗೋದೋಹನದಲ್ಲಿ ಮಾಡು. ಚಮಚ ಪಾತ್ರ ಅದೇ ಮರದ ಪಾತ್ರೆ.
ಹಸುಕ ಹಾಲು ಕರೆಯುವ ಪಾತ್ರೆ ಒಂದ್ ಬೇರೆ. ಹಾಲು ಕರೆಯುವ ಮರದ ಪಾತ್ರೆ ಬರೀ ನೀರನ್ನು ತಗೊಂಡು ಹೋಗುವ ಪಾತ್ರೆ. ನಾನು ಇಷ್ಟಿ ನೋಡಿ ನಿಮ್ಗೆ ಗೊತ್ತಾಗೋದು. ಅವ್ರ ಇಷ್ಟಿಯಲ್ಲಿ ಒಂದು ಈ ವಿಭೂತಿ ಮರಿಗೆ ನೋಡಿದಿರಾ? ವಿಭೂತಿ ಮರಿಗೆ ತರಹ ಮರದ್ದು ಒಂದು ಸಣ್ಣ ಇರುತ್ತೆ, ಹಣ್ಣು ದೊಡ್ಡದಲ್ಲ, ಚಮಚ ಪಾತ್ರೆ. ಅದ್ರಲ್ಲಿ ನೀರು ಹಾಕೊಂಡು ಬ್ರಹ್ಮನ್ನ ಒಪ್ಪಣೆ ಮೇಲೆ ಗರ್ಭ ಇಟ್ಬೇಕಾನೆ ಒಂದು ಇಟ್ಟಿದ್ದಾನೆ. ಬ್ರಹ್ಮನ್ನ ಒಪ್ಪಣೆ ಶ್ಯಾಮ ಯಜಮಾನವಾದ ಛ ಅಂತ ಹೇಳ್ಬಿಟ್ಟು ಬ್ರಹ್ಮ ಒಂದು ಓಂ ಪ್ರಣಯ ಅಂತ ಮೇಲೆ ಇದು ಧ್ವರ್ಯು ಭೂಷ ಕಷ್ಟವಾಗಿ ಹೇಳ್ಕೊಂಡು ತಗೊಂಡು ಹೋಗಿ ಆ ಆಹವನಿಯದ ಪಕ್ಕದಲ್ಲಿ ಇಡ್ತಾನೆ ತಗೊಂಡೋಗಿ. ಇದು ಅಪ್ರಣಯನ. ಅಪ್ಪನ ಪ್ರಣಯನ ತಗೊಂಡು ಹೋಗೋದು ಯಾವುದ್ರಲ್ಲಿ? ಚಮಚ ಪಾತ್ರದಲ್ಲಿ. ಇದು ನಿತ್ಯ. ಹೀಗಿದ್ದಂತಹ ನಾನು ಚಮಚ ಪಾತ್ರ ಪ್ರಣಯನ ಮಾಡುವನು ಅಂತ ಅನ್ಕೊಂಡಂತಹ ಅಧಿಕಾರಿಗೆ ಗೋದೋಹದ ಪ್ರಣಯನ ಮಾಡುವ ಅಂತ ಹೇಳ್ತಾ ಇರೋದು ಇನ್ನೊಂದು ಅಧಿಕಾರ ಲಯ ಮಾಡೋಕೆ. ಇನ್ನೊಂದು ಅಧಿಕಾರ ಯಾಕೆಂದ್ರೆ ಅದಕ್ಕೆ ಅಧಿಕಾರಿ ಆದವನೇ ಇದಕ್ಕೆ ಅಧಿಕಾರಿ ಆಗ್ತಾನೆ. ಚಮಚ ಪಾತ್ರದ ಪ್ರಣಯನ ಮಾಡೋಕೆ ಅಧಿಕಾರಿ ಆದವನೇ ಇಲ್ಲ ಅಧಿಕಾರಿ. ಯಾವ್ದಕ್ಕೆ? ಗೋಧನ ಅಧಿಕಾರಿ ಆದ್ರಿಂದ ನಾನು ಅಧಿಕೃತ, ಬೇರೆ ಇನ್ನೊಬ್ಬನ ಅಧಿಕಾರಿ ಆಗೋದೇ ಇಲ್ಲ. ಇನ್ಯಾರೋ ಸಂಬಂಧ ಆಯ್ದಾಜ್ಞೆ ಆಗದವನು, ಈ ಕರ್ಮಕ್ಕೆ ಸಂಬಂಧ ಪಡೆದವನು, ಅವನಿಂದ ಅಧಿಕಾರಿ ಆಗೋದೇ ಇಲ್ಲ. ಅವನಾಗ ಅಧಿಕಾರಿ ಆಗ್ತಾನೆ. ಯಾಜ್ಞಿಕ ವಿಚಾರ ಇದು. ಏನು ಹಿಂಗೆ ಬರ್ಕೋಬೇಕಷ್ಟೆ. ಬರ್ಕೊಳ್ಳಿ. ಗೋದೋಹನ ಪಾತ್ರೆಯಲ್ಲಿ ಅಪ್ರಣಯನ ಮಾಡಬೇಕು ಎಂಬ ವಾಕ್ಯದಲ್ಲೂ ಕೂಡ ಅಪ್ರಣಯನ, ಅಪ್ಪದ ನೀರು, ಪ್ರಣಯನೇ ಒಯ್ಯೋದು, ನೀರನ್ನು ಒಯ್ಯುವುದು. ಹಾಗೆ ಬರ್ಕೊಳ್ಳಿ. ಹಸುವನ್ನ ಕರೆಯುವ ಪಾತ್ರೆಯಲ್ಲಿ ನೀರನ್ನು ಒಯ್ಯಬೇಕು. ಬ್ರಾಕೆಟ್ ಪಶುಕಾಮನಾದವರು ಮೆಕ್ಕೋಬೇಕು. ಪಶುಕಾಮನಾದವನು ಹಾಲನ್ನು ಕರೆಯುವ ಮರದ ಪಾತ್ರೆಯಲ್ಲಿ ನೀರನ್ನು ಒಯ್ಯಬೇಕು. ಏನ್ ಬೇಕಂಡಿ ಅಣಿಯ ಕೇಳ್ಕೋಬೇಕು, ಕಷ್ಟ. ಹಿಂದೆ ಮುಂದೆ ಬರೀ ಅಷ್ಟೇ ಅರ್ಥ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ಪಾತ್ರೆಯಲ್ಲಿ ಗೋದೋಹನ, ಗೋದೋಹನ ಏಮಗ ಗೋದೋಹನ ಪಾತ್ರೆಯಲ್ಲಿ ಅಪ್ರಣಯನ ಬ್ರಾಕೆಟಲ್ಲಿ ಹಸುವಿನಿಂದ ಹಾಲನ್ನು ಕರೆಯುವ ಪಾತ್ರೆಯಲ್ಲಿ ನೀರನ್ನು ಒಯ್ಯಬೇಕು. ಪಶುಕಾಮನಾದವನು ಹಸುವನ್ನು ಕರೆಯುವ ಹಸುವಿನ ಹಾಲನ್ನು ಕರೆಯುವ ಮರದ ಪಾತ್ರೆಯಿಂದ ನೀರನ್ನು ಒಯ್ಯಬೇಕು ಎಂಬ ವಿಧಿಯೂ ಕೂಡ ಚಮಚದ ಪಾತ್ರೆಯಲ್ಲಿ ಒಯ್ಯುವನು ಎಂಬ ಅಧಿಕಾರಿಯ ವಿಲಯವನ್ನು ಮಾಡುತ್ತದೆ. ಚಮಚ ಪಾತ್ರದಲ್ಲಿ, ಚಮಚ ಪಾತ್ರ ಅಂತ ನಮಗೆ ಏನ್ ಹೇಳ್ಬೇಕು ಕನ್ನಡದಲ್ಲಿ? ಮಾಮೂಲಾಗಿ ಪ್ರಕೃತಿ ದೃಷ್ಟಿಯಲ್ಲಿ ಚಮಚ ಪಾತ್ರದಲ್ಲಿ, ಚಮಚ ಅಂತ ಮರದ ಪಾತ್ರ, ಅದರಲ್ಲಿ ನೀರನ್ನು ಒಯ್ಯೋದು ಅನ್ನೋದು ಏನಿದೆ ಅದನ್ನು ಕರಗಿಸುತ್ತಿದೆ. ಏನೋ ಮಾಡಿದ್ದಾರೆ. ಇಡೀ ಅರ್ಥ ಮಾಡಿಲ್ಲ. ಇನ್ನೊಂದು ಅಧಿಕಾರಿ ಮತ್ತೆ ಪಶುವಿನ ಬೇರೆ ಆಸೆ ಇಟ್ಕೊಂಡವನು ಇಬ್ರು ವಿಲಯ ಮಾಡ್ತಿದೆ. ಹೌದಾ? ಪಶು ಅಧಿಕಾರಿ ಎಂತ ಮಾಡ್ಬೋದು? ಪಶು ಅಧಿಕಾರಿ ಪ್ರಾಪ್ತ ಇಲ್ಲ, ಪ್ರಸಂಗವೇ ಇಲ್ಲ. ದೇಶಕ್ಕೆ ಅನಧಿಕಾರಿ ಪ್ರಸಂಗ ಎಲ್ಲಿದೆ? ಪ್ರಸಂಗ ಇದ್ರೆ ಅಪ್ರಾಪ್ತ ಪ್ರತಿಷೇಧ ಮಾಡ್ಬೇಕಾ? ಅನಧಿಕಾರಿ ಬರೋದೇ ಮತ್ತೆ
ಏನ್ ಬೇಕಂದ್ರೆ ಅನಿಯ ಎಂಬ ವಿಧಿಯು ಕೂಡ ಕ್ಷಮಸ ಪಾತ್ರೆಯಲ್ಲಿ ಬ್ರಾಕೆಟ್ ಅಲ್ಲಿ ಪ್ರಕೃತೇಷ್ಟಿಯಲ್ಲಿ ಮೃತದ ಪಾತ್ರೆಯಲ್ಲಿ ನೀರನ್ನು ಒಯ್ಯುವುದನ್ನು ಬಿಡಿಸುವುದಕ್ಕಾಗಿ ಹೇಳಿರುತ್ತದೆ. ಆಕೆ ಏಕೆಂದರೆ ಯತಃ ಕ್ಷಮಸ ಪಾತ್ರೆಯಲ್ಲಿ ಒಯ್ಯುವ ಅಧಿಕಾರಿಯೇ ಗೋದಾನ ಪಾತ್ರ ಒಯ್ಯುವುದಕ್ಕೆ ಅಧಿಕಾರಿಯಾಗಿರುತ್ತಾನೆ. ಈ ಗೋದೋಹನ ಪಾತ್ರೆಯಲ್ಲಿ ಒಯ್ಯುವುದಕ್ಕೆ ಅಧಿಕಾರಿಯಾಗಿರುತ್ತಾನೆ, ಮತ್ತೊಬ್ಬನ ಅಧಿಕಾರಿಯಾಗಿರುವುದಿಲ್ಲ. ನಾನು ಹಾಗೆ ಏನು ಮಾಡಿದೆ, ಪುತ್ರಾದಿ ಕಾಮ ಮಾಡಿಬಿಡಿದ್ದಾರೆ. ಅವನು ಬೇರೆ ಒಬ್ಬ ಸ್ವತಂತ್ರ ಅಧಿಕಾರಿಯೊಬ್ಬನು ಇರುವನೆಂಬ ಬುದ್ಧಿಗೆ ಲಯವನ್ನು ಬೇರೆ ಸ್ವತಂತ್ರ ಬುದ್ಧಿಯಲ್ಲಿದೆ. ಬೇರೆ ಒಬ್ಬ ಸ್ವತಂತ್ರ ಅಧಿಕಾರಿ ಬುದ್ಧಿಯಲ್ಲಿದೆ. ಇದಕ್ಕೆ ಹಾಕಪ್ಪ, ಬೇರೆ ಒಬ್ಬ ಸ್ವತಂತ್ರ ಅಧಿಕಾರಿ ಎಲ್ಲಿ ಪ್ರಾಪ್ತವಾಗಿದೆ, ಬೇರೆ ಒಬ್ಬ ಸ್ವತಂತ್ರ ಅಧಿಕಾರಿ ಪ್ರಾಪ್ತವಾಗಿದ್ದ ಅದು ತೆಗೆದುಹಾಕ್ಬೇಕ. ಪ್ರಸಕ್ತಿಯೇ ಇಲ್ಲ ಬೇರೆ ಒಬ್ಬ ಸ್ವತಂತ್ರ ಅಧಿಕಾರಿದು. ಅಲ್ಲಯ್ಯ, ಒಬ್ಬ ದರ್ಶಿಗಳು ಮಠ ಮಾಡ್ತಿರ್ತಾರೆ, ಅವ್ನು ಸ್ವಲ್ಪ ದಿನ ಚಮಸದಲ್ಲಿ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ನಿಗೆ ಪಶುಗಾಮನ ಆಗ್ಬೇಕು ಅಂತ ಆಸೆ ಬರುತ್ತೆ. ಅವಾಗ ಅವನು ಗೋದೋಹನದ ಅಪಹರಣೆಯನ್ನ ಮಾಡ್ತಾನೆ. ಅವಾಗ ಅವನು ಆ ಗೋದೋಹನ ಪಶುಗಾಮನ ವಾಕ್ಯದಿಂದ ಅವನು ಏನ್ ಮಾಡ್ತಾನೆ ಅಂದ್ರೆ, ಇದರಲ್ಲಿ ಗೋದೋಹನದ ಅಪಹರಣೆಯನ್ನ ಮಾಡಬೇಕು ಅಂತ ಅನ್ಕೊಂಡಾಗ ಹಿಂದಿನ ಅದರ ವಾಕ್ಯಾರ್ಥ ಏನಂದ್ರೆ, ಹಿಂದಿನ ಚಮಸದ ಪ್ರಣಯನ ಮಾಡ್ತಿದ್ದಲ್ಲ ಅದನ್ನ ಲಯ ಮಾಡ್ತೀಯಾರೆ. ಹಂಗ್ ಮಾಡಿದವರು ಅದೇ ಆಯ್ತು. ಅಧಿಕತಾಧಿಕಾರಿನೇನ ಚಮಸ ಪಾತ್ರೆ ಒಯ್ಯುವನಿಗೆ ಅಧಿಕಾರ, ಗೋದೋಹನ ಪಾತ್ರೆ ಒಯ್ಯೋದಕ್ಕೆ ಅಧಿಕಾರ. ಚಮಸ ಪಾತ್ರೆ ನೇತುಂ ಯೋ ಅಧಿಕಾರಿ ಸೇವ ತತ್ರ ಅಧಿಕಾರಿ ನಾಣ್ಯ ಇತ್ಯುಕ್ತೆ ದರ್ಶಗುಣ ಮಾತ್ರ ಯಾರ ಅಧಿಕಾರಿನೋ ಅವನೇ ಪಶು ಹಂಗ್ ಕರೆದು ಹಂಗ್ ಮಾಡಿದ. ಬೇರೆ ಒಬ್ಬ ಅಧಿಕಾರಿ ಸ್ವತಂತ್ರವಾದ ಬೇರೆ ಅಧಿಕಾರಿ ಅಂತ ಇದ್ದಾನೆ. ಸ್ವತಂತ್ರ ಪದ ಇದೆಯಾ? ಸ್ವತಂತ್ರವಾದ ಅಧಿಕಾರಿ ಯಾರು ಸ್ವತಂತ್ರ ಅಧಿಕಾರಿ ಅಂದ್ರನ್ನ ದರ್ಶಗುಣ ಮಾಸದಲ್ಲಿ ಬೇರೆ ಆಸೆ ಇಟ್ಕೊಂಡು ಸ್ವತಂತ್ರ ಅನ್ನೋ ವಿಶೇಷಣ ದಶಮೂರ್ಮಾಸ ಬರಲ್ಲ. ಸ್ವತಂತ್ರವಾದ ಅಧಿಕಾರಿ ಅಂತಂದ್ರೆ ದಶಮೂರ್ಮಾಸ ಸಂಬಂಧ ಪಡೆಯೋದು ಯಾವನೊಬ್ಬ ಮನುಷ್ಯ. ಸ್ವತಂತ್ರ ಮನುಷ್ಯನಿಗೆ ಅಂತ ಆಗುತ್ತೆ, ಸ್ವತಂತ್ರ ಅಧಿಕಾರಿ ಸ್ವತಂತ್ರ ನಾವು ಏನೋ ಕರ್ಮ ಮಾಡ್ತಾ ಇದ್ದಾನೆ, ಅವನಿಗಿಲ್ಲ ಅಧಿಕಾರ ಇಲ್ಲಪ್ಪ ಹಂಗಾಗತ್ತೆ. ಪ್ರಸಂಗವೇ ಇಲ್ಲ ಅದು. ದಾರು ಮಾಡ್ಕೊ ಆಯ್ತಾ. ಒಟ್ಟು ಗೋದೋಹನ ಪಾತ್ರೆಯಲ್ಲಿ ಪ್ರಣಯನ ಮಾಡು ಅಂತ ಹೇಳ್ತಾ ಇರೋದು ಕೂಡ ಗೋದೋಹನ ಮಾಡೋಕ್ಕಲ್ಲ, ಮಾಡ್ಬೇಡ ಅದು ಲಯಕ್ಕಾಗಿಯೇ. ಯಾಕೆಂದ್ರೆ ಈ ಚಮಸ ಪಾತ್ರೆ ಅಧಿಕಾರ ಮಾಡುವವನೇ ಗೋದೋಹನ ಮಾಡ್ತಾನೆ ಅಂತ ಅಂತಂದ್ರೆ ಈ ಇದನ್ನ ತೆಗೆದುಹಾಕ್ಬೇಕು. ಚಮಸ ಪಾತ್ರೆಯಲ್ಲಿ ಒಯ್ಯೋನು ಅನ್ನೋ ಬುದ್ಧಿ ತೆಗೆದುಹಾಕ್ಬೇಕು. ಅದನ್ನ ತೆಗೆದುಹಾಕಬೇಕು, ಅದ್ರಲ್ಲಿ ಮಾಡುವಂತ ಇದೆಯಾ ಹೊರತು ಅದನ್ನ ಮಾಡ್ಬೇಕು ಅನ್ನೋ ಮಾಡು ಹೇಳ್ತಾ ಇಲ್ಲ. ಸಂಧ್ಯಾವನೆ ಮಾಡು, ವೇದ ಹೇಳುವಂತ ಹಣಕ್ಕೆ ಹೇಳ್ತೀನಿ ಅಂತಂದ್ರೆ ಆಟ ಆಡಕ್ ಹೋಗ್ಬೇಡ, ಸಿನಿಮಾ ನೋಡಕ್ ಹೋಗ್ಬೇಡ ಅನ್ನಕ್ಕೆ. ಈ ಸಂಧ್ಯಾವನೆ ಮಾಡ್ತಾ ಇದ್ರು ಆಟ ವೇದ ಹೇಳ್ತಾ ಇರೋನಕ್ಕಲ್ಲ. ಸಂಧ್ಯಾವಾಗ ಆಟ ಆಡಿ ಸಿನಿಮಾ ನೋಡಕ್ ಹೋದ್ರೆ ಹಾಳ ಹೋಗ್ತೀಯ ಅಂತ ಹೇಳಿ ಆ ಸಂಧ್ಯಾವನೆ ಮಾಡು, ವೇದ ಹೇಳು ಅಂತ. ಅದನ್ನ ಮಾಡ್ಬೇಡ ಇದನ್ನ ಹೇಳ್ತಾ ಇದ್ದೀವಿ, ಇದನ್ನ ಮಾಡ್ಬೇಕು ಅನ್ನೋಕ್ಕಲ್ಲ. ಹಾಗೆ ಬಿಟ್ಟು ಇನ್ನೊಂದು ಮಾಡುವಂತಲ್ಲ, ಅದನ್ನ ಬಿಟ್ಟು ಮಾಡೋದು ಹೇಳೋದು ಮಾಡ್ಬೇಕು ಅನ್ನೋಕ್ಕಲ್ಲ, ಬಿಡಕ್ಕೆ ಮಾಡೋಣಕ್ಕಲ್ಲ, ಅದನ್ನ ಬಿಡೋದಕ್ಕೆ. ಹೇಗಾದ್ರೂ ಬಿಡಿಸ್ಬೇಕು, ಅದಕ್ಕೆ ಅಂಟಿಸ್ಬೇಕು. ಅಂಟಿಸಿದ್ದು ಬಿಡಿಸೋಕ್ಕೆ ಹೊರತು ಅಂಟಿಸಿದ್ದಕ್ಕೆ ಅಂಟಿಸಿದ್ದನ್ನು ಮಾಡಕ್ಕಲ್ಲ ಅಂತ ಅವ್ರು ಹೇಳ್ತೀವಿ ನಾವು. ವೇದಗಳು ಹಾಗೆ ಮಾಡ್ತಾ ಇರೋದು ಅಂತ. ಎಲ್ಲಾ ವೇದಗಳು ಹಾಗೆ ಒಂದನ್ನು ಬಿಡಿಸ್ತಾ ಇದೆಯಾ ಹೊರತು ಯಾವ್ದನ್ನು ಅಂಟಿಸ್ತಾ ಇಲ್ಲ, ಮಾಡಿಸ್ತಾ ಇಲ್ಲ. ಎಲ್ಲಾರು ಇದನ್ನೇ ಮಾಡ್ತಾ ಇದೆ. ಮಾಡೋದು ಎಷ್ಟೋ ಸರಿ ಇಲ್ಲ ಸಿದ್ಧಾಂತಕ್ಕೆ ಏನೋ ಗೊತ್ತಾಗತ್ತೆ.
ಚಿಕ್ಕ ಕೆರಿತಿ ಕೇಳ್ಬೋದು, ಅದನ್ನೇ ಮಾಡುದು ಯಾಕೆ ಹೇಳ್ಬೇಕು? ಚಿಕ್ಕ ಕೆಲ್ಕ ಕೂತ್ಕೊಂತ ಹೇಳ್ಬೋದ, ಅದನ್ನ ಮಾಡುದು ಯಾಕೆ ಹೇಳ್ಬೇಕು ಅವ್ರಿಗೆ? ರಾಗ ಜುತ್ಥ ಪ್ರವೃತ್ತಿನ ನಿಷೇಧೇಶು ಲಯೋಂಜಸ ವಿಧಿಷ್ವಪಿ ಲಯಸ್ತಾಸಾಂ ಕಾರ್ಯಾಂತರ ನಿಯೋಗತಃ. ಅಂಜಸ ಆಗಬೇಕು, ತಪ್ಪ ಇದೆ, ಅಜಸ ಅಲ್ಲ, ಅಂಜಸ. ರಾಗಾದಿ ವಿಧಿಷ್ವಪಿ ಅಂತಿದೆ. ವಿಧಿಷು ಅಪಿ, ವಿಧಿಷ್ವಪಿ ಅಲ್ಲ, ವಿಧಿ ಅಪಿ ಅಲ್ಲ, ವಿಧಿಷ್ವಪಿ. ರಾಗಾದಿ, ಆದಿ ಶಬ್ದದಿಂದ ದ್ವೇಷ, ರಾಗದಿಂದ ಮಾಂಸ ತಿನ್ನ ಹೋಗ್ತಾನೆ, ಹೆಂಡ ಕಡೆ ಹೋಗ್ತಾನೆ, ದ್ವೇಷದಿಂದ ಕಡಿಯಕ್ಕೆ ಹೋಗ್ತಾನೆ, ಅತ್ಯಾಚಾರ ಮಾಡ ಇನ್ನೇನು ಮಾಡ್ತಾನೆ, ಇನ್ನೇನು ಕಾಸ ಮಾಡ್ತಾನೆ. ಮಾಡು ರಾಗದಿಂದ ದ್ವೇಷದಿಂದ ಹೊಡೆಯೋಕ್ ಹೋಗ್ತಾನೆ, ಹತ್ಯೆ ಮಾಡಕ್ ಹೋಗ್ತಾನೆ, ದ್ವೇಷದಿಂದ ಇನ್ನೇನೋ ತೊಂದರೆ ಮಾಡ್ತಾನೆ. ಇದನ್ನ ಎಂತ ಪ್ರವೃತ್ತಿ ಇಲ್ಲ. ಹೆಂಡ ಕುಡಿಯೋಕೆ ಮಾಂಸದಿಂದ ಹೋದವರಿಗೆ ಅದೇನ್ ಮಾಡ್ತದೆ, ನಿಷೇಧ. ಕಳಂಜನ್ನ ಭಕ್ಷೆ ಪುರಾಣ ಬಿಬಿ ವಾಕ್ಯ ಬಂದಿದೆ. ಅದೇನ್ ಹೇಳಿಕೆ, ಇದನ್ನ ತಡೆಗಟ್ಟ, ಇದಲ್ಲ, ಇದು ಮಾಡೋದಲ್ಲ, ಇದು ಮಾಡ್ಬಾರ್ದು, ಇದು ಲಯ ಅಷ್ಟೇ ಹೊರತು ಅದೊಂದು ಕೆಲಸ ಅಲ್ಲ ಪದ. ನಿಷೇಧ ವಾಕ್ಯ. ಹೆಂಡ ಕುಡಿಬೇಡ ಅಂದ್ರೆ ಏನ್ ಮಾಡ್ತೀಯಪ್ಪ? ಹೆಂಡ ಕುಡಿಯೋದು ಲಯ ಮಾಡುತ್ತೆ. ಹೆಂಡ ಕುಡಿಯೋದು ಅಂದ್ರೆ ಲಯ ಮಾಡೋದೇ ಹೆಂಡ ಕುಡಿಬೇಡ ವಾಕ್ಯ ಕೆಲಸ. ಮಾಂಸ ತಿನ್ಬೇಡ ಅನ್ನೋ ವಾಕ್ಯಕ್ಕೆ ಮಾಂಸ ತಿನ್ನೋದು ಲಯ ಮಾಡೋದು, ತಿನ್ನೋದು ಪ್ರವೃತ್ತಿ, ಭಾವರೂಪವಾದ ಪ್ರವೃತ್ತಿ ಇದೆಯಲ್ಲ, ಅದನ್ನ ಲಯ ಮಾಡೋದೇ ಆ ನಿಷೇಧ ವಾಕ್ಯಕ್ಕೆ ಅರ್ಥ. ನಿಷೇಧ ವಾಕ್ಯಕ್ಕೆ ಇನ್ನೊಂದು ಏನೋ ಮಾಡೋದಲ್ಲ. ಹೇಗೆ ಅಲ್ಲಿ ಅಂಜಸ ನೇರಾಗಿ ಆ ನಿಷೇಧ ವಾಕ್ಯಗಳಲ್ಲಿ ಲಯ ಕಂಡು ಬರುತ್ತದೋ, ಅಂಜಸ ಅಂದ್ರೆ ನೇರಾಗಿ, ಡೈರೆಕ್ಟ್ ಆಗಿ, ಸಾಕ್ಷಾತ್ ಆಗಿ ಆ ನಿಷೇಧ ವಾಕ್ಯದಲ್ಲಿ ಅವುಗಳ ಲಯ ಕಂಡು ಬರ್ತಾ ಇದೆ. ಯಾವುದ ಲಯ? ಹೆಂಡ ಕುಡಿಯೋದು ಲಯ, ಮಾಂಸ ತಿನ್ನೋ ಲಯ, ಇದನ್ನ ಲಯ ಅಷ್ಟೇ, ಅದನ್ನು ಮಾಡೋದಿಲ್ಲ. ಅದೇ ವಿಧಿಯಲ್ಲೂ ಹಾಗೆ ಮಾಡ್ಕೊಳ್ಳಿ. ಇದು ಸಂಧ್ಯಾವನೆ ಮಾಡು ಅನ್ನೋದು ಆಟ ಆಡ್ಬೇಡ, ಸಂಧ್ಯಾ ಟಿವಿ ನೋಡ್ಬೇಡ, ಹಾಗೆ ಯಜ್ಞ ಯಾಗ ಮಾಡು ಅನ್ನೋದು ಇನ್ನೊಂದನ್ನು ಮಾಡ್ಬೇಡ ಅಂತ ಅದಕ್ಕೆ ಅಷ್ಟಕ್ಕೆ ಹೊರತು ಮಾಡ್ಬೇಕು ಅನ್ನೋಕ್ಕಲ್ಲ. ಇದು ಸ್ವಾಭಾವಿಕ ಪ್ರವೃತ್ತಿ ಇದೆಯಲ್ಲಪ್ಪ, ಇದನ್ನ ಲಯ ಮಾಡ್ಬೇಕು. ಸ್ವಾಭಾವಿಕ ಪ್ರವೃತ್ತಿ ಲಯ ಮಾಡೋಕ್ಕೆ ಶಾಸ್ತ್ರೀಯ ಪ್ರವೃತ್ತಿ ಹುಟ್ಟಾಗ್ತಾ ಇದೆ, ಪ್ರವೃತ್ತಿ ಮಾಡೋಕ್ಕಲ್ಲ. ಎಲ್ಲ ತಾಸಾಂ ಪ್ರವೃತ್ತಿನಾಂ ವಿಧಿಷ್ವಪಿ ಲಯ. ತಾಸಾಂ ಪ್ರವೃತ್ತಿಗಳಿಗೆ, ಯಾಕಂದ್ರೆ ಕಾರ್ಯಾಂತರ ನೀವು ಬೇರೆ ಕೆಲಸ ಮಾಡಿಸ್ತಾ ಇದೆ. ಈಗಿನ ಪ್ರವೃತ್ತಿ ಮಾಡ್ತಾ ಇದ್ರೆ ಇನ್ನೊಂದು ಕೆಲಸ ಹಟ್ತಾ ಇದೆ. ಆಟ ಆಡೋನಿಗೆ, ಸಿನಿಮಾ ತರೋನಿಗೆ, MG ರೋಡ್ ತಿರುಗ್ತಿದ್ದವನಿಗೆ ವೇದ ಹೇಳು, ಪೂಜೆ ಮಾಡು, ಪಾರಾಯಣ ಮಾಡು, ಜಪ ಮಾಡು, ಅದು ಇನ್ನೊಂದು ಕಾಲ ನಿಯೋಗ ಮಾಡ್ತಾ ಇದೆ. ಇದರಲ್ಲೇ ಗೊತ್ತಾಗತ್ತೆ ಅದು ಬೇಡ ಅನ್ನೋ ಕೆಲಸ ಮಾಡ್ತಾ ಇದೆ. ಅದು ಲಯ. ಅದರ ಲಯ ಮಾಡೋಕೆ ಇದು ಹೇಳ್ತಾ ಇದೆ. ಒಂದರ ಲಯಕ್ಕಾಗಿ ಇನ್ನೊಂದರ ವಿಧಿಯೇ ಹೊರತು ವಿಧಿಗಾಗಿ ವಿಧಿ ಅಲ್ಲ. ಅವನು ಹಾಗೆ ಅವರ ಅರ್ಥ ಅದ. ಎಲ್ಲಾ ವಿಧಿಯು ಇನ್ನೊಂದನ್ನು ಲಯ ಮಾಡಕ್ಕೆ, ಲಯ ಮಾಡೋದನ್ನ ಇಲ್ಲ ಅಂತ ಮಾಡೋದು, ತೆಗೆದಾಕೋದು, ಡಿಸ್ಪ್ಯಾಚ್ ಮಾಡೋದು. ಡಿಸ್ಪ್ಯಾಚ್ ಮಾಡೋದ್ರೆ ಕಳ್ಸೋದಲ್ಲ, ಕಳ್ಸೋದಲ್ಲ, ಇಲ್ಲಿ ಡಿಸ್ಪ್ಯಾಚ್ ಅಲ್ಲ, ಇದು ಏನಂತ ಡಿಸ್ಮಿಸ್ ಮಾಡೋದು. ಅದು ಶಾಸ್ತ್ರ ಗೊತ್ತಿರೋ ದಶಗುಣ ಮಾಸ ಮಾಡು ಅಂತ ಹೇಳಿದ್ರೆ ಅದ್ಭುತ ನಿಲ್ಸು, ಸೋಮಯಾಗ ಮಾಡು ಇದು ನಿಲ್ಸೋದಕ್ಕೆ. ಶಾಸ್ತ್ರೀಯ ವೃತ್ತಿ ಬಿಡಿಸುತ್ತೆ ಅಂತಾರೆ, ಅದನ್ನು ಬಿಡಿಸುತ್ತೆ. ಇನ್ನೊಂದು ಮಾಡು ಏನ್ ಬಿಡಿಸುತ್ತೆ. ಅಯ್ಯೋ ವಸಂತ ಜೋಶ ಇದೆಯಾ, ಇನ್ಯಾವುದೋ ಬಿಡಿಸಕ್ ಬಂದಿದೆ, ಮಾಡಕ್ಕಲ್ಲ. ಯಾವ ಕ್ರಿಯೆಗೂ ಅರ್ಥ ಇಲ್ಲ ಅಂತಾನೆ ಅವನು. ಎಲ್ಲಾ ಕ್ರಿಯೆಯು ಇನ್ನೊಂದು ಬಿಡಿಸೋದು ಅಷ್ಟೇ ಮಾಡುತ್ತೆ ಅಂದ್ರೆ ಅದಕ್ಕೇನು ಫಲ ಇಲ್ಲ, ಏನು ಇಲ್ಲ. ಸ್ವರ್ಗಕ್ಕಾಗಿ ಸ್ವರ್ಗ ಅಲ್ಲ, ಇಲ್ಲಿನ ದೇಹದಿಂದ ನಾನಲ್ಲ ಅನ್ಕೊಳಕ್ಕೆ ಅಷ್ಟೇ. ಕೊನೆಗೆ ಎಲ್ಲ ಬಿಡಿಸುತ್ತೆ ಅಂತಾನೆ, ಎಲ್ಲ ಬಿಟ್ಬಿಟ್ಟು ಬಿಡುತ್ತೆ ಅವನಂತಾನೆ. ಬಟ್ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡುತ್ತಲ್ಲ.
ಎಲ್ಲ ಬಿಟ್ಟು ಉಳಿದ್ಬಿಟ್ರೆ ಅದೇ ಅದೇ ಮೋಕ್ಷ. ಅದೇ ನಿಷ್ಕ್ರಿಯಾತ್ಮಕ ಅಂತೀವಲ್ಲ ಅದಕ್ಕೆ ಹೊಂದಿಸ್ತಾ ಇದ್ದಾನೆ. ನಿಷ್ಕ್ರಿಯಾತ್ಮಕ ಸ್ವಲ್ಪ ಹೇಗ್ ಬರುತ್ತೆ ಹೊಂದಿಸ್ತಾ ಇದ್ದಾನೆ ನೀನ್ ಮಾಡೋನೆಲ್ಲ ಅಷ್ಟೇ. ಹಾಗೆ ರಾಗದ್ವೇಷಾದಿಗಳಿಂದ ಎದ್ದಂತಹ ಪ್ರವೃತ್ತಿಗಳನ್ನ ವಿಶೇಷ ವಾಕ್ಯಗಳಲ್ಲಿ ಲಯವು ಹೇಗೆ ನೇರಾಗಿ ತೋರುತ್ತದೆಯೋ ಇಂತಹ ಗಮ್ಯತೆ ಅಂತ ಲಯವು ಹೇಗೆ ನೇರವಾಗಿ ತೋರುತ್ತದೆಯೋ ಅದೇ ರೀತಿ ವಿಧಿಗಳಲ್ಲೂ ಆ ಪ್ರವೃತ್ತಿಗಳ ಲಯವನ್ನ ಗೊತ್ತು ಮಾಡಿಕೊಳ್ಳಬೇಕು. ಏನು ಹೇಳ್ತಾ ಇದೆ ಅಂತ ಗೊತ್ತು ಮಾಡ್ಕೋಬೇಕು. ಏಕೆಂದರೆ ಬೇರೊಂದು ಕಾರ್ಯದ ನಿಯೋಗ ಮಾಡ್ತಾ ಇರೋದ್ರಿಂದ, ಬೇರೊಂದು ನಿಯೋಗವನ್ನು ಮಾಡ್ತಾ ಇದೆ, ಏನ್ ಮಾಡ್ತಿದ್ರೆ ಅದು ಇನ್ನೊಂದು ಮಾಡೋದಂತೆ. ಬೇರೊಂದು ನಿಯೋಗವು ಉಂಟು ಮಾಡುತ್ತಿರುವುದರಿಂದ ಹಿಂದಿನ ನಿಯೋಗವನ್ನು ಅಳವಡಿಸುತ್ತೆ. ಒಂದೊಂದು ನಿಯೋಗವನ್ನು ಅಳವಡಿಸಕ್ಕೆ ಒಂದೊಂದು ಪ್ರವೃತ್ತಿ ಅಂತ ಇದ್ದಾನೆ. ಒಳ್ಳೆ ಸುಬುದ್ಧಿ ಕಚ್ಚೆ ಪೆನ್ ಹಿಕ್ಕಿ ಕೊಡ್ತೀನ ಸ್ವಲ್ಪ ನೀ ಸಿಕ್ಕ ಶೈ ಹೊಳೆಯ ನನ್ ಕೆರೆ ಹೇಳ್ತಕ್ಕ ಅಂದ್ರೆ ಇದೇನ್ రెండు ಹೊಳೆಯಲ್ಲ పెన్ను అన్ పెన్ను ఎలా కలర్ కదనక అట్లా గెలదే ಹೊಳ್ಳಾಣ ನೋಡಿ ಬೇರೆ ಬೇರೆ ಕಲರ್ ಪೆನ್ನು ಒಂದೊಂದೇ ಒತ್ತಿದ್ರೆ ಒಂದೊಂದು ಕಲರ್ ಬರುತ್ತೆ. ಹೌದಾ? ಇಲ್ಲಿ ಬಂದು ನೋಡಿ ನಾನು ಹಾಕಿದ್ದೀನಿ. ಸೀಸ್ ಕಡ್ಡಿಲಿ ಅಷ್ಟ ಹಚ್ಚೋದೇ ನೋಡ್ರೆ ಮೂರ್ ಸಲ ಗೀಸ್ಬೇಕು, ಹತ್ತೋದೇ ಇಲ್ಲ ಅದು. ಅದಿದೆ, ಅದು ಎರಡಿದೆ. ಹೈಲೈಟ್ ಬೇಡ, ಅದು ಇದಲ್ಲ. ಬೇರೆ 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 ಇದ್ ಮಾಡ್ಕೋಬೇಕು ನಾವು. ಒಂದು ಕೆಂಪು, ಒಂದು ಹಸಿರು, ಒಂದು ಕಪ್ಪು, ಒಂದು ನೀಲಿ, ಒಂದು ಕಳದೆ, ಒಂದು ಬಿಳಿ, ಏನೇನೋ ನಾವು ಮಾಡಿದಾರೆ ಸ್ವಾಮಿಗಳು. ಅದಂತೆ ಮಾಡ್ಬೇಕು. ಹಸಿರು ಇಂಪಾರ್ಟೆಂಟ್ ಅಂತೆ, ಕೆಂಪು ಇಂಪಾರ್ಟೆಂಟು. ನೀಲಿಯ ಕಪ್ಪು ಯಾವುದೋ ವಿರುದ್ಧ ಅಂತ, ಸರಿ ಇಲ್ಲ ಅಂತ ಮೂಲಕ್ಕೆ ಕೊಂದಲ್ಲ ಅಂತ ಮಾಡಿದ್ದಾರೆ. ಅದನ್ನು ಇಟ್ಕೊಂಡಿದ್ದಾರೆ ಸ್ವಾಮಿಗಳು. ಲೋಕದಲ್ಲೂ ಉಂಟು ತೋರಿಸ್ತಾ ಇವಾಗ. ಲೋಕೆ ಪಿಚ ಅನಭಿಪ್ರೇತ ಅನಭಿಪ್ರೇತಾತ್ ಮಾಡಿ. ಲೋಕೆ ಪಥ ಸಾಕ್ಷಾ ನಿವಾರಣಂ ಮಾರ್ಗಾಂತರೋಪದೇಶಾತ್ವಾ ಏದೇಪ್ಯೇವಂ ಪ್ರತೀಯತಾಂ. ಲೋಕದಲ್ಲೂ ಎರಡು ತರಹ ನಿವಾರಣೆ ಇದೆ. ಏನು? ಅನಭಿಪ್ರೇತಾತ್ ಪಥ. ಅಭಿಪ್ರೇತ ಅಂದ್ರೆ ಒಪ್ಪಿಗೆ ಆದ ಮಾರ್ಗ, ಅನಭಿಪ್ರೇತವಾದ ಪಥನ ಮಾರ್ಗ ಪಂಚಮಿ. ಅದ ಹೌದು, ಅಪ್ರೇತಾತ್ ಪಥ. ಆ ಮಾರ್ಗದಿಂದ ಎಲ್ಲ ಹೋಗ್ತಿರ್ತೀವಿ. ಈ ಮಾರ್ಗ ಹೋಗ್ಬೇಡ, ಕಳ್ಳರಿದ್ದಾರೆ ಅಲ್ಲಿ, ಅಲ್ಲಿ ಕಳ್ಳರಿದ್ದಾರೆ, ದುಷ್ಟರಿದ್ದಾರೆ, ಅಲ್ಲೇನೋ ಅಪಾಯ ಇದೆ, ಹಾವಿದೆ, ಅಲ್ಲಿ ಬೆಂಕಿ ಇದೆ, ಗಾಜಿದೆ, ಏನೋ ಯಾವುದೋ ಮಾರ್ಗ ಹೋಗ್ತಿರ್ತಾರಪ್ಪ. ಆ ಮಾರ್ಗ ಈ ಮಾರ್ಗ ಹೋಗ್ಬೇಡ ಅಂತ. ಅದೀಗ ಮಾರ್ಗದ ಹೋಗ್ಬೇಡ ಅನ್ನೋದು ಸಾಕ್ಷಾತ್ ನಿವಾರಣೆ ಉಂಟು, ಅಥವಾ ಮಾರ್ಗಾಂತರ ಉಪದೇಶ ಉಂಟು. ಈ ಮಾರ್ಗದಲ್ಲಿ ಹೋಗುವಂತ ಹೇಳೋದುಂಟು, ನೇರಾಗಿ ಹೋಗುತ್ತಿರುವ ಮಾರ್ಗ ತಡೆಯೋದು ಉಂಟು, ಅಥವಾ ಹೋಗಲೇಬೇಕು ಅಂದ್ರೆ ಮಾರ್ಗಾಂತರ ಉದ್ದೇಶ ಮಾಡೋದು ಉಂಟು. ಹಾಗೆ ಶ್ರುತಿಯು ಇದು ನೇರಾಗಿ ತಡೆಯುತ್ತೆ. ಎಲ್ಲ
ಸ್ವರಾನ್ನತಿಗೆ ಹಂತವ್ಯ ಕಳಂಜನ್ನ ಭಕ್ಷಿ ತಡೆಯುತ್ತೆ. ಕೆಲವು ಈ ಅಪೇಕ್ಷೆ ಬಗ್ಗೆ ಹೊಗ್ಗ ಕಾಮ ಯೋಜನೆ ಮಾಡು, ಪಿತೃ ಕಾಮ ಮಾಡು, ಸತ್ಯೋಗ ಕಾಮನಾಗಿ ಮಾಡು ಅಂತ. ಈ ಮಾರ್ಗ ಬೇಡ, ಆ ಮಾರ್ಗ ತಗೊಂತ. ಲೌಕಿಕ ಮಾರ್ಗ ಬಿಟ್ಟು ನಾನು ಹೇಳೋ ಮಾರ್ಗ ನಾನು ಹೇಳೋ ಮಾರ್ಗ ತಗೋಬೇಕು ಅನ್ನಕ್ಕಲ್ಲ, ಮತ್ತೇನಕ್ಕೆ ಲೌಕಿಕ ಮಾರ್ಗ ಬಿಡುವುದಕ್ಕೆ. ಲೌಕಿಕ ಮಾರ್ಗ ಬಿಡುವುದಕ್ಕೆ ತಾನೊಂದು ಮಾರ್ಗ ಹಾಕತ್ತೆ. ತಾನೊಂದು ಮಾರ್ಗ ಸುಳ್ಳು ಕಳ್ತನ ಕುಡಿಯೋದು ಬಿಡು, ಇದನ್ನ ಮಾಡು. ಅದನ್ನ ನೇರವಾಗಿ ಬೇಡ ಅಂದ್ಬಿಡುತ್ತೆ. ಕೆಲವು ಕರ್ಮಗಳನ್ನು ನೇರವಾಗಿ ಮಾಡ್ಬೇಡ ಅನ್ನತ್ತೆ. ಕೆಲವನ್ನ ಇದನ್ನ ಮಾಡು ಅಂತ ಹೇಳುತ್ತೆ. ಹೇಳ್ತಾರ. ಲೋಕದಲ್ಲೂ ಕೂಡ ಹಾಕೊಳ್ಳಿ. ಲೋಕದಲ್ಲೂ ಕೂಡ ಒಪ್ಪಿಗೆ ಇಲ್ಲದೆ ಇರುವ ಮಾರ್ಗದಿಂದ ನೇರಾಗಿ ತಡೆಗಟ್ಟುವುದೂ ಉಂಟು. ನೇರಾಗಿ ತಡೆಗಟ್ಟುವುದು, ಹೋಗ್ಬೇಡ ಅಂತ. ಶ್ರುತಿಯು ಕಾಮಕರ್ಮ ಮಾಡ್ಬೇಡ ಅಂತ ಹೇಳುತ್ತೆ, ನೇರ ತಡೆಗಟ್ಟುತ್ತೆ. ಇದು ಶೇನೇನ ಅನಾಭಿಚಾರಿ ತಡೆಯಿದೆ, ಅನಾಭಿಚಾರ ಕರ್ಮ ಮಾಡ್ಬೇಡ ಅಂತ ನೇರ ತಡೆಗಟ್ಟುತ್ತೆ. ಆಭಿಚಾರಿಕ ಮಾಡ್ಬೇಡ, ನೇರ ತಡೆಗಟ್ಟೋದು. ಇನ್ನೊಂದು ಮಾಡುವುದಕ್ಕಲ್ಲ, ಮಾಡ್ಲೇಬೇಡ, ಇನ್ನೊಂದು ಮಾಡುವುದು ಹೇಳುತ್ತೆ. ಹಾಗೆ ಅದೇ ರೀತಿ ಮತ್ತೊಂದು ಮಾರ್ಗವನ್ನು ಉಪದೇಶ ಮಾಡುವುದರ ಮೂಲಕವಾಗಿಯೂ ಹೇಳುವುದುಂಟು. ಹೋಗಲೇಬೇಕಾದಾಗ ಮಾರ್ಗಾಂತರದಿಂದ ಹೋಗುವುದೆಂದು ಉಪದೇಶ ಮಾಡುವುದು ಉಂಟು. ಅದೇ ರೀತಿ ವೇದದಲ್ಲೂ ಹೇಳುತ್ತಿದೆ ಎಂದು ತಿಳಿದುಕೊಳ್ಳಿರಿ. ಲೈಕ್ ದಟ್. ಅದರಂತೆ ವೇದವು ಕೂಡ ಹೇಳ್ತಾ ಇದೆ. ಹೇಳುತ್ತಿದೆ ಇನ್ನು ತಿಳಿಯಿರಿ. ಅದೇ ರೀತಿ ಮತ್ತೊಂದು ಮಾರ್ಗ ಅಂದ್ರಲ್ಲ, ಇನ್ನೊಂದೇನೋ ಹೇಳಿಲ್ಲ, ಹೋಗಬೇಕಾದ ಮಾರ್ಗ ಅಂತ. ಹೋಗಲೇಬೇಕಾದಾಗ ಮತ್ತೊಂದು ಮಾರ್ಗ ಹೇಳ್ತಾರೆ. ಹೋಗಲೇದು ಆಗತ್ತೆ ಅಂದ್ರೆ ಹೋಗಲೇಬೇಡಿ ಅಂತೆ. ಈಗ ಮಾರ್ಗ ಇದೆಪ್ಪ ಸ್ವಾಮಿ, ಸ್ಕೂಲ್ ಹೋಗಿ ಅದು ಅಗದಿದ್ದಾರೆ ಕಣ್ರಿ, ಅಲ್ಲಿ ಹೋಗ್ಬಿಡಿ ಅಲ್ಲಿ ಅಗದಿದ್ದಾರೆ, ಬಿಡ್ಬಿಡಿದ್ದೀರಾ ಇಲ್ಲ, ಅಲ್ಲಿ ಹೋಗ್ಲೇಬೇಕಲ್ಲ, ಹೀಗೆ ಹೋಗಿ, ಈ ಕಡೆ ಹೋಗಿ, ಇಲ್ಲಿ ಹೋಗಿ ಅಂತ ಅಂತಾರೆ. ಹಾಗೆ ಶ್ರುತಿ ಮಾಡ್ಬೇಡ, ಅಭಿಚಾರಿಕ ಮಾಡ್ಬೇಡ, ಇದನ್ನ ಮಾಡ್ಬೇಡ, ನೇರಾಗಿ ಆರಂಭ ಇದೆ. ಮಾಡ್ಬೇಕಲ್ಲ, ಹಾಗೆ ಜ್ಯೇಷ್ಠ ಸ್ವರ್ಗಕಾಮ ಅಂತ ಚಾತುರ್ಮಾಸ ಅವಿ ಅಕ್ಷಿ ಸುಖ ಸಂಭವತಿ, ಅದನ್ನ ಮಾಡು. ಚಾತುರ್ಮಾಸ ಯಾಗ ಮಾಡು, ಹೋಮೇನ ಮಾಡು, ದಶಪೂರ್ಣ ಮಾಸ ಮಾಡು. ಅದ್ ಮಾಡ್ಬೇಕು ಅನ್ನಕ್ಕಲ್ಲ. ಇಲ್ಲಿ ಏನು ಬಿಸಿನೆಸ್ ಮಾಡ್ತೀನಿ, ಆಟ ಆಡ್ತೀನಿ, ಕ್ರಿಕೆಟ್ ಆಡ್ತೀನಿ, ತಿರುಗಾಡ್ತೀನಿ, ಲೌಕಿಕ ಕರ್ಮ ಮಾಡ್ತೀನಿ, ನೀ ಮಾಡ್ಬೇಡ ಅನ್ನಕ್ ಅದನ್ನ ಮಾಡು ಅಂತ ಹೇಳ್ತಾ ಇದೆ ಹೊತ್ತು ಅದನ್ನ ಮಾಡ್ಬೇಕು ಮಾಡ್ಕೋಬೇಕು ಅನ್ನಕ್ಕಲ್ಲ ಅಂತ. ಎಷ್ಟು ಜನ ಇದನ್ನ ಹಿಂಗ್ ಹೇಳಿದ್ನ ಇದನ್ನು ಬಿಡೋ ಪ್ರವೃತ್ತಿ ಒಂದು ಅವ್ನು ಕಾಮೆ ಮಾಡ್ತಾ ಬಂದ್ಬಿಡುತ್ತೆ ಅಂತಾರೆ. ನೀವು ವೈದಿಕ ಕರ್ಮ ಮಾಡ್ತಾ ನಿಮ್ಗೆ ಬೇಸತ್ ಬಿಡುತ್ತೆ. ಅಯ್ಯೋ ಎಷ್ಟು ಮಾಡುದು ಇದೇನು ಅದಾಗುತ್ತೆ ಏನು ಅಂತ. ಅಂತೂ ಈ ಪ್ರವೃತ್ತಿಯಲ್ಲಿ ತಪ್ಪ ಹೋಯ್ತಾ, ಲೌಕಿಕ ಪ್ರವೃತ್ತಿಯಲ್ಲ ಬಿಡಿಸ್ಬಿಡ್ತಾ. ಯಾಕಂದ್ರೆ ಆ ಯಜ್ಞ ಮಾಡ್ತಾ ಇದ್ರೆ ಲೌಕಿಕ ಪ್ರವೃತ್ತಿ ಇರ್ಬೇಕಾಗಲ್ವಲ್ಲ, ಇದನ್ನ ಬಿಡಿಸಿದ್ನಲ್ಲ ಅನ್ನೋದೇ ಸಿಟ್ಕೊಂಡ್ ಸಂತೋಷ. ಅದು ಕಷ್ಟ ಅಲ್ಲ, ಲೌಕಿಕನ್ನ ನಡೆಸ್ಕೊಂಡು ಈ ಕಡೆ ವೈದಿಕ ತಗೊಂಡ್ಬರೋದು ಒಂದು ಇದೆಯಲ್ಲ, ಕಷ್ಟ. ಹೌದು, ಅದನ್ನ ಮಾಡೋಕೆ ಇದನ್ನ ಬಿಡ್ಸಕ್ಕಾದ್ರೆ ಮಾಡ್ತಾ ಇದೆ ಅಂತ. ಬಿಡ್ಲಿ ಮಾಡು ಅಂತ ಬಲಾತ್ಕಾರವಾಗಿ. ಈ ತರ ಒಂದು ವಾಕ್ಯ ಅಲ್ಲ, ಈ ಶ್ರುತಿ ಕಾಲ, ಶಂಕರಾಚಾರ್ಯ ಕಾಲದಲ್ಲಿ ಐಟಿ ಇಂಗ್ಲಿಷ್ ಏನು ಇರ್ಲಿಲ್ಲ. ವೈದಿಕರಿಗೆ ಇದೇ ವಿದ್ಯೆ, ಇದೇ ವೃತ್ತಿ ಇತ್ತು. ಈಗ ಎಲ್ಲ ಔಟ್ ಆಫ್ ಸಬ್ಜೆಕ್ಟ್ ಇದಲ್ಲ, ಯಜ್ಞಾಗಾದಿಗಳು ಯಾರು ಮಾಡ್ತಾರೆ? ಬರ್ಕೊಟ್ರಮ್ಮ ಸುನಕ್ಕ, ಅಮ್ಮನ ಅಕ್ಕನ್ ತೆಗಿಯೋ. ಹೇಳಿ. ಅರ್ಥ ಆಯ್ತು. ಆಯ್ತಾ? ಆಯ್ತು ಗುರುಗಳೇ. ಅದೇ ಸುಮ್ನೆ ಹಾಳು ಮುಳು ಕೆಲಸ ಒಳ್ಳೆ ಕೆಲಸ ಮಾಡಿ ಜ್ಞಾನದ ಮಾರ್ಗಕ್ಕೆ ಹೋಗ್ಲಿ ಅಲ್ವಾ? ಅರ್ಥ ಅದೇ ತಾನೆ. ಅದು ಒಳ್ಳೆ ಕೆಲಸ ಮಾಡು ಅಂತ ಹೇಳೋದು, ಕೆಟ್ಟ ಕೆಲಸ ಮಾಡ್ಬೇಡ ಅನ್ನಕ್ಕೆ. ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು ಅನ್ನಕ್ಕಲ್ಲ. ಹಾಗೆ
ಒಳ್ಳೆ ಕೆಲಸ ಈ ಒಳ್ಳೆ ಕೆಲಸ ಮಾಡುವುದು ಇನ್ನೊಂದು ಒಳ್ಳೆ ಕೆಲಸ ಬಿಡಿಸೋನಕ್ಕೆ, ಇನ್ನೊಂದು ಒಳ್ಳೆ ಕೆಲಸ ಮಾಡುವುದು ಈ ಒಳ್ಳೆ ಕೆಲಸ ಬಿಡುವನಕ್ಕೆ, ಎಲ್ಲವೂ ಒಂದೊಂದು ಬಿಡುವುದಕ್ಕೆ ಇನ್ನೊಂದು ಮಾಡುವಂತ ಇದೆಯಾ ಹೊರತು ಮಾಡುವುದಕ್ಕೆ ಯಾವ್ದು ಇಲ್ಲೇ ಇಲ್ಲ ಅಂತ. ಎಲ್ಲವೂ ಬಿಡಿಸೋದಕ್ಕೆ ಕರಗಿಸೋದಕ್ಕೆ ಲಯ ಮಾಡೋಕ್ಕಿದೆಯೇ ಹೊರತು ಯಾವುದು ಪಾಸಿಟಿವ್ ಆಗಿ ವಿಧಿಮುಖವಾಗಿ ಹೇಳ್ತಾನೆ ಇಲ್ಲ ಅಂತ ಅವರ ಅರ್ಥ. ಇದು ಪೂರ್ವಪಕ್ಷ ಎಷ್ಟು ಏಕೀಯ ಪಕ್ಷ, ಸಿದ್ಧಾಂತ ಅಲ್ಲ ಇದು. ಇಲ್ಲಿ 170 ಶ್ಲೋಕದಲ್ಲಿ ರಾಗಾದಿ ಮುಕ್ತ ಪ್ರವೃತ್ತಿ ನಾಮ. ರಾಗಾದಿ ಅಂದ್ರೆ ಎದ್ದ, ಮುಕ್ತ ಅಂದ್ರೆ ಉತ್ಥಾನ ಎದ್ದ. ರಾಗಾದಿಗಮ ಎದ್ದ ಪ್ರವೃತ್ತಿಗಳಿಗೆ ನಿಷೇಧದಲ್ಲಿ ಹೇಗೆ ಲಯವು ಕಂಡು ಬರುತ್ತದೆಯೋ ನಿಷೇಧ ವಾಕ್ಯಗಳಲ್ಲಿ ಲಯ ಕಂಡು ಬರ್ತದೆ. ಅದು ಒಪ್ಪಿಬಿಟ್ಟಿದ್ದಾರೆ. ನಿಷೇಧ ವಾಕ್ಯ ಹೆಂಡ ಕುಡಿಬೇಡ, ಮಾಂಸ ತಿನ್ಬೇಡ ಅನ್ನೋದು, ಹೆಂಡ ಕುಡಿಯೋದು ಮಾಂಸ ತಿನ್ನೋದು ಲಯ ಮಾಡ್ತಾ ಇದೆ, ಅಡಗಿಸ್ತಾ ಇದೆ. ಹೆಂಡ ಕುಡಿತೀನಿ ಅಂದ್ರೆ, ಮಾಂಸ ತಿಂತೀನಿ ಅಂದ್ರೆ ಬೇಡ ಮಾಡ್ಬೇಡ ಅಂತೇಳಿ ಹೆಂಡ ಕುಡಿಯೋದು ಮಾಂಸ ತಿನ್ನೋದು ರಾಗಾದಿಗಮ ಎದ್ದ ಪ್ರವೃತ್ತಿ. ಅದು ನಿಷೇಧ ವಾಕ್ಯ ಲಯ ಮಾಡ್ತಾ ಇದೆ, ಅಡಗಿಸ್ತಾ ಇದೆ. ಹಾಗೆ ವಿಧಿ ವಾಕ್ಯದಲ್ಲೂ ಅದನ್ನೇ ನೀವು ಕಂಡುಕೊಳ್ಳಿ. ನಿಷೇಧ ವಾಕ್ಯದಲ್ಲಿ ಹೇಗೆ ಲಯವೋ, ವಿಧಿ ವಾಕ್ಯದಲ್ಲಿ ಇನ್ನೊಂದು ಲಯ. ಅಗ್ನಿಹೋತ್ರ ಮಾಡುವಂತದ್ದೇ ಆಟ ಹೊಡ್ತಾ ಕುತ್ಕೋಬೇಡ, ಟಿವಿ ನೋಡ್ತಾ ಕುತ್ಕೋಬೇಡ, ಆಟ ಆಡ್ತಾ ಇಸ್ಪೀಟ್ ಆಡ್ಬೇಡ, ಅಗ್ನಿಹೋತ್ರ ಮಾಡು, ಅದೇ ಲಯ ಮಾಡ್ತಾ ಇದೆ. ಹಾಗೆ ದೇಶಮುಂಡ ಮಾಸ ಮಾಡುವಂತೆ ಅಗ್ನಿಹೋತ್ರ ಲಯ ಮಾಡುತ್ತೆ, ಇದನ್ನ ಮಾಡುವಂತೆ. ಉಪಾಸನೆ ಮಾಡುವುದು ಇದನ್ನ ಲಯ ಮಾಡುತ್ತೆ. ಒಂದ್ ಮಾಡೋದ್ರೆ ಇದನ್ನ ಲಯ ಮಾಡಕ್ಕೆ ಅಂತ ಅರ್ಥ, ಯಾವುದೂ ಮಾಡಕ್ಕಲ್ಲ ಅಂತ. ರಾಘವ ಅಂದ್ರೆ ಈ ದರ್ಶಪೂರ್ಣ ಮಾಸ ಗುರುಗಳೇ, ಇದು ದರ್ಶಪೂರ್ಣ ಮಾಸ ಅಗ್ನಿಹೋತ್ರಕ್ಕಿಂತ ದೊಡ್ಡದಾ ಚಿಕ್ಕದ? ದೊಡ್ಡದು. ಯಾವ್ದು? ದರ್ಶಪೂರ್ಣ ಮಾಸ ಅಗ್ನಿಹೋತ್ರಕ್ಕಿಂತ ದೊಡ್ಡದು. ಓಕೆ. ವಿಧಿಗೆ ಲಘುತ್ವ ಬರುತ್ತೆ, ಹಗರಾಗತ್ತೆ. ಅದಕ್ಕೋಸ್ಕರ ದರ್ಶಪೂರ್ಣ ಮಾಸ ಮಾಡು ಅಂತ ಹೇಳ್ತಾರೆ. ಹೌದು, ಇದನ್ನ ಮಾಡು ಅಂತ ಹೇಳೋದು ಇದನ್ನ ಬಿಡೋಕೆ. ಏನ್ ಬಿಡಲ್ಲ, ಆ ಟೈಮೇ ಬೇರೆ, ಆ ಟೈಮೇ ಬೇರೆ. ಅದು ಯಾವಾಗ ದೇಶಮುಂಡ ಮಾಸಕ್ಕಲ್ಲ. ಯಾಕೆ ಹೇಳ, ಅಲ್ಲಿ ಇದು ಬರುತ್ತಲ್ಲ ಇದ್ದಾಗ್ಲಿ, ಅದಕ್ಕೆ ಇದಾಗತ್ತೆ. ಸ್ವಾಮಿ ಆಗಿದಲ್ಲಿ ಅಗ್ನಿಹೋತ್ರ ಬರಲ್ಲ. ಅಗ್ನಿಹೋತ್ರ ಹೋಗಿ ದೇಶಮುಂಡ ಮಾಸ ಅಭ್ಯಾಮಿಕತೆ ಅಂತ ವಾಕ್ಯ. ಚತುರ್ದಶಿ ತೋರಿಸಿ ದೀಕ್ಷಿತ ದ್ವಾದಶಿ ತೋರಿಸಿ ಪ್ರತಿಬದ್ಧ ಸೋಮ್ಯಾಗ ನಡೀತಾ ಇದ್ರೆ ಅದನ್ನ ಮುಂದೆ ಮಾಡ್ಕೊಬೇಕು, ಅವಾಗ ಬರೋಲ್ಲ. ಹಾಗಾಗಿ ಅದೇ ಪಕ್ಷ ಹೋತ್ರಮೇ ಅಗ್ನಿಹೋತ್ರ, ತೂಷ್ಟಿಮೇ ಹೋದ್ರ ಭೂಸ್ವಾಹ ಪಕ್ಷ ಇದೆ. 30 ಕಾಲ ಅಷ್ಟೇ, 30 ಬರೋದಿಲ್ಲ. ಅದೇ ಸಾಮಾನ್ಯ ಎಲ್ಲಾ ಕರ್ಮವನ್ನು ಚಾತುರ್ಮಾಸ ಎಲ್ಲವನ್ನು ಅಮಾವಾಸ್ಯೆ ಪರ್ವದಲ್ಲಿ ನಾವು ಮಿಶ್ರಣ ಹೇಳ್ತಾರೆ. ಅಮಾವಾಸ್ಯೆ ಮಾಡಿದ್ರೆ ಮಾನಸ ಇಷ್ಟಿ ಬರುತ್ತಲ್ಲ, ಏನ್ ಮಾಡೋದು? ಅದನ್ನ ಮುಂದಕ್ಕೆ ಹಾಕೋ, ಮತ್ತೆ ಪ್ರಕೃತಿ ಇಷ್ಟು ಬಿಡ ಬರಲ್ಲ, ಅಪಾಶ್ಯತ ಹೋಮ ಮಾಡ್ತಾರೆ. ಏನಾಯ್ತು? ಮುಂದಕ್ಕೆ ಹೋಗೋಣಮ್ಮ. ಏವಂ ರಾಗಾದಿ ಅದೇನ ಏವಂ ರಾಗಾದಿ ಹೇತೋರ್ಥ ಪ್ರವೃತ್ತಿ ಲಯವರ್ತ್ಮನ ಆತ್ಮಜ್ಞಾನಾಧಿಕಾರಾರ್ಥ ನಿಶೇಷ ವಿಧೇಯ ಸ್ಥಿತಾಃ. ಆತ್ಮಜ್ಞಾನಾಧಿಕಾರಾರ್ಥಾಃ ತಪ್ಪಿದೆ ಕಣ. ರಾಗಾದಿ ಹೇತು ಪ್ರವೃತ್ತಿ ಲಯವರ್ತನ ಆತ್ಮಜ್ಞಾನಾಧಿಕಾರಾರ್ಥ ನಿಶೇಷ ವಿಧಯಃ एवं रागादि हेतु प्रवृत्ति लयवर्तन आत्मज्ञानाधिकारार्थाः एताः विधयः. ಈ ರೀತಿಯಾಗಿ ರಾಗವೇ ಮುಂತಾದ ರಾಗ ದ್ವೇಷ ಅಸೂಯೆ ಇವುಗಳಿಂದ ಎದ್ದಂತಹ ಪ್ರವೃತ್ತಿ ಇದೆಯಲ್ಲ,
ಪ್ರವೃತ್ತಿಯನ್ನ ಲಯ ಮಾಡುವ ಮಾರ್ಗದಿಂದ, ವರ್ತಮಾನ ಮಾರ್ಗದಿಂದ ಕೊನೆಗೆ ಈ ಆತ್ಮಜ್ಞಾನದ ಅಧಿಕಾರ ತಂದ್ಕೊಡ್ಬೇಕು ಅನ್ನೋಕ್ಕೋಸ್ಕರವಾಗಿ ಎಲ್ಲಾ ವಿಧಿಗಳು ಬಂದಿದೆ, ನಿಂತಿದೆ. ಅಲ್ಲಿಗೆ ಆತ್ಮಜ್ಞಾನಕ್ಕೆ ಪರಿವರ್ತನೆ ಆಗುತ್ತೆ. ಆತ್ಮಜ್ಞಾನಗಳೇ ಹೋಗ್ಬೇಕು ಅನ್ನಕ್ಕೆ ಕರ್ಮ ಹೇಳ್ತಾ ಇದ್ರು. ಅದಕ್ಕೆ ವಿರುದ್ಧ ಅಲ್ಲ ಅಂತ ನಾವು ಇದನ್ನ ಮಾಡ್ಕೊಂಡು ಹೋಗೋದು ಅಂತ ಪ್ರಪಂಚ ಪ್ರಯೋಜನ ಸರಿಯಾ ಇದೆಯಾ ಯಪ್ಪ? ಯಾಕೆ ಏನೋ ಅಲ್ಲ ಎಟ್ಕಲ್ವಲ್ಲ, ಎಟ್ಕಿಲ್ವಲ್ಲ. ಅದೇ ಹಿಂಗೆ ಒಂದ್ ಸ್ಥಿತಿ ಮಾಡಿ ಕರ್ಮದಿಂದ ಜ್ಞಾನ ಏನು ಆಗಲ್ಲ. ಅಲ್ಲಪ್ಪ, ಕಾಲಕ್ರಮೇಣ ಇದು ಅಲ್ಲಿ ಬರ್ತೇನಲ್ಲ, ಬರ್ತದೆ. ಸಾಕು, ಅದಕ್ಕಾಗಿ ಬಂದಿದ್ದು. ನೀನು ವಿರೋಧ ಅನ್ಬೇಡಿ, ಇದು ಅದಕ್ಕೆ ಮಾರ್ಗ. ಇವಾಗ ಕಾಶಿಗೆ ಹೋಗ್ಬೇಕಾದ್ರೆ ಹರಿಹರ, ದಾವಣಗೆರೆ, ಇದು ರಾಣಿಬೆನ್ನೂರು, ಆಮೇಲೆ ಬೆಳಗಾಮು, ಪೂನಾ, ಮಿರಜು, ಆಮೇಲೆ ಇದು ಎಲ್ಲ ಹಾಕೊಂಡು ಹೋಗಲ್ವಪ್ಪ ಕಾಶಿಗೆ ಹೋಗ್ಬೇಕಾದ್ರೆ. ಹಂಗೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಎಲ್ಲಾ ಕರ್ಮ ಒಪ್ಕೊಂಡಿದ್ದಪ್ಪ. ಅವ್ರು ಚಿಕ್ಕಮ್ಮ ಮಾತ್ರ ಹೋಗ್ತಾರೆ. ವೇದಕ್ಕೆ ಎಲ್ಲಾ ಕರ್ಮಕ್ಕೂ ಹೇಳ್ತಿದ್ದಾರೆ. ಎಲ್ಲಾ ಕರ್ಮವೂ ಇದನ್ನೇ ಮಾಡಕ್ಕೆ ಅಂತ. ರಾಗದ್ವೇಷ ಮೋಹ ಮದ ಮತ್ಸರ ಎಲ್ಲ ಲಯ ಮಾಡಕ್ಕೆ ಬಂದಿರೋದು. ಆವಾಗನೇ ಮೋಕ್ಷ ಸಿದ್ಧಿ ಅಟೈನ್ ಆಗತ್ತೆ. ಜೈ ಅಟೈನಿಂಗ್ ಏನಾಗಬೇಕಾ? ಮೋಕ್ಷ ಅಟೈನಿಂಗು ಅಟೆಂಡಿಂಗು ಅಟೆಂಡಿಂಗ್ ಅಂದ್ರೆ ಅಟೈನಿಂಗು. ಗುರುಗಳೇ, ಹೇಳಿ. ಕರ್ಮ ಮಾಡ್ತಾ ಮಾಡ್ತಾ ಬಂದಿದ್ ಫಲನ ಯಾವಾಗ ಅನುಭವಿಸ್ತಾನ ಅವನು? ಫಲ ಸುಮ್ಮನೆ ಪ್ರವೃತ್ತಿ ಮಾಡೋ ಕಷ್ಟಕ್ಕೆ ಅದು ಫಲ ಆಗತ್ತೆ ಅನ್ನಕ್ಕಲ್ಲ ಅಂತಾನೆ. ಸ್ವರ್ಗಲೋಕ ಉಂಟು, ಅದು ಫಲಕೋತಿ ಅಂತನಕ್ಕಲ್ಲ. ಇದು ಯಾವ್ದು ಮಾಡಬೇಡ, ಲೌಕಿಕದ ಯಾವ್ದು ಮಾಡಬೇಡ ಅನ್ನಕ್ಕೆ ಸ್ವರ್ಗಲೋಕದ ಫಲ ಹೊರತು ಮಾಡಿಸ್ತಾ ಇದೆಯಾ ಹೊರತು ಆ ಲೋಕವೂ ಇಲ್ಲ, ಆ ಫಲವೂ ಇಲ್ಲ, ಏನಿಲ್ಲ. ನಿವೃತ್ತಿಗಾಗಿಯೇ, ಈ ಲೌಕಿಕ ಕರ್ಮ ನಿವೃತ್ತಿಗಾಗಿ ಆ ಕರ್ಮ ಹೇರ್ತಾ ಇದೆ ಅದು. ಆದ್ರೆ ಕರ್ಮ ಮಾಡೋ ಆಸೆ ಇಟ್ಕೊಂತಾನೆ ಕರ್ಮ ಮಾಡ್ತಾನೆ. ಯಾಕಂದ್ರೆ ಆಸೆ ಇಟ್ಕೊಂಡ್ರೆ ಮಾಡಕ್ಕಾಗಲ್ಲ. ಆಸೆ ಇಟ್ಕೊಂಡ್ ಮಾಡದ್ಮೇಲೆ ಫಲ ಬೇಕು ಅಂತ ತಾನೇ ಅರ್ಥ ಅವನಿಗೆ. ಫಲ ಬೇಕು, ನೀನ್ ಅರ್ಥ ಮಾಡ್ತೀರಾ, ಆದ್ರೆ ಅದು ಅಲ್ಲಿಗೆ ಹೋಗಲ್ಲ. ಅದು ಆಪಲ್ ನ ತೋರಿಸ್ಬಿಟ್ಟು ಇದು ಬಿಡು ಅಂತ ಅಷ್ಟೇ. ಸರಿ ಸ್ವಾಮಿರೇ, ಈ ರೀತಿಯಾಗಿ ರಾಗವೇ ಮುಂತಾದವುಗಳನ್ನು ಎದ್ದ, ಈ ರೀತಿಯಾಗಿ ರಾಗವೇ ಮುಂತಾದವುಗಳಿಂದ ಎದ್ದ ಪ್ರವೃತ್ತಿಯನ್ನ ಕರಗಿಸುವ ಮಾರ್ಗದಿಂದ ಪ್ರವೃತ್ತಿ ಎದ್ದ ಪ್ರವೃತ್ತಿ, ಆ ಪ್ರವೃತ್ತಿಯನ್ನ ಕರಗಿಸೋದು ಲಯ, ಆ ಮಾರ್ಗ, ಆ ಮಾರ್ಗದಿಂದ ಆತ್ಮಜ್ಞಾನದಲ್ಲಿ ಅಧಿಕಾರವನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ ಅಧಿಕಾರ ಅಂದ್ರೆ ಯೋಗ್ಯತೆ ಅಂತ, ಆತ್ಮಜ್ಞಾನದಲ್ಲಿ ಯೋಗ್ಯತೆಯನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ ಎಲ್ಲಾ ವಿಧಿಗಳು ನಿಂತಿರುತ್ತದೆ, ಬಂದಿರುತ್ತದೆ. ಎಲ್ಲ ವಿಧಿಗಳು ಬಂದಿರುತ್ತದೆ.
ಕಕ್ಷೆಗೂ ಪಡಿತಾ ಇರ್ತವ ಲೌಕಿಕ ವೈದಿಕ ಲೌಕಿಕ. ಆಮೇಲೆ ಆಮೇಲೆ ಇದು ಶ್ರದ್ಧಾ ವರ್ಣಾಂಗ ಬಂದಾಗ ಬರಲ್ಲ ಅಂದ್ರೆ 9 ಗಂಟೆಗೆ ಪತ್ತು ಕಾಲದಲ್ಲಿ ಇಲ್ಲ ಎರಡು ಮುಂಗವ ಎರಡು ಹಂಗೆ ನಾ ಹೇಳಿ 8:15 ಕೂತ್ಕೊಂಡ್ಬಿಡು. 9 ಗಂಟೆಗೆ ಕರೆಕ್ಟ್ ಅದೆಲ್ಲ ಮುಗಿಸ್ಕೊಂಡ್ಬಿಟ್ರಿ ಮುಗಿಸ್ಕೊಂಡ್ಬಿಡು. ಆಮೇಲೆ 10 ಗಂಟೆ 9ರಿಂದ 10:15 ಇದು ರುದ್ರ ಪಾರಾಯಣ ಮಾಡ್ಬಿಡ್ರಿ. ಆಮೇಲೆ ಉಚ್ಚ ಪೂಜೆ ಮಾಡಿ ಮಂಗಳಾರತಿ ಮಾಡ್ರಿ. ಅಥವಾ 10:15 9 ಸಲ ಆಯ್ತು ತಿಳ್ಕೊ. ಇನ್ನೊಂದ್ ಸಲ ಹೇಳ್ಬಿಡ್ರಿ, 13 ಸಲ ಹೇಳ್ಬಿಡಿ, 12 ಸಲ ಹೇಳ್ಬಿಡಿ. ಉಳಿದವರು ಇಬ್ರು ಬಂದ್ಬಿಟ್ರೆ ಪಾಠ ಇದೆ ನಾಳೆ. ಪಾಠ ಉಂಟು, ಪಾಠ ತಪ್ಪು ಆಗಿಲ್ಲ. ಇವ್ರು ಬರ್ತಿದ್ದಾರೆ ನಾಳೆ, ಕಿರಣ್ ಇವತ್ತು ಬರಲ್ಲ. ಪುಸ್ತಕ ಬೇಕಾಗಿದ್ದಾವೆ, ಹಳೆ ಸತ್ತ ಅಂತ ಬೇಕಾ? ನೀನ್ ಬಿಡುವ ಒಂದು ಆತ್ಮಜ್ಞಾನದಲ್ಲಿ ಅಧಿಕಾರವನ್ನುಂಟು ಮಾಡುವುದಕ್ಕಾಗಿ ಎಲ್ಲಾ ವಿಧಿಗಳು ಬಂದಿರುತ್ತದೆ. ಈಗ ಸಿದ್ಧಾಂತ ನೈತ ದೇವಂ ಅನ್ಕರೆಕ್ಟ್, ತಪ್ಪಿದು. ಯಾಕೆಂದ್ರೆ ಯಥೋಶೇಷ ನ ಕರ್ಮ ವಿಧೇಯ ಶ್ರುತೌ ನೈತ ದೇವಂ ಯಥೋಶೇಷ ನ ಕರ್ಮ ವಿಧೇಯ ಶ್ರುತೌ ಸ್ವವಾಕ್ಯಾವಗತಾತ್ ಕಾರ್ಯಾತ್ ಅಪೇಕ್ಷಂತೆ ಫಲಾಂತರಂ. ವಾಕ್ಯಾವಗತ ವಾಕ್ಯಾವಗತ ನ ಏತತ್ ಏವಂ ಯತಃ ಅಶೇಷಾಃ ನ ಕರ್ಮವಿಧಯಃ ಶ್ರುತೌ ಸ್ವವಾಕ್ಯಾವಗತಾತ್ ಕಾರ್ಯಾತ್ ಅಪೇಕ್ಷಂತೆ ಫಲಾಂತರಂ. ಮುಖ್ಯಕ್ಕನ್ನಪೇಕ್ಷಂತೆ ಅತಃ ತದರ್ಥಂ ಪ್ರಪಂಚಾಭಾವಂ ನಾಸ್ತಿ. ಇದು ಸರಿಯಲ್ಲ. ಏಕೆಂದರೆ ಯತಃ ಏಕೆಂದರೆ ಎಲ್ಲಾ ಕರ್ಮ ವಿಧಿಗಳು ಶ್ರುತಿಯಲ್ಲಿ ಇದು ಸರಿಯಲ್ಲ. ಇದನ್ನ ನೀನು ಹೇಳಿದ್ದು ಯಾವ್ದು? ನೀನ್ ಹೇಳಿದ್ದು ಪೂರ್ವಪಕ್ಷಿ ಹೇಳಿದ್ದು ಎಲ್ಲವೂ ಲಯಕ್ಕಾಗಿ ಬಂದಿದೆ ಅಂತ ಹೇಳಿದ್ದು. ಎಲ್ಲಾ ವೇದಗಳು ಲಯಕ್ಕಾಗಿ ಬಂದಿದೆ ಅಂದಲ್ಲ, ಅದು ಸರಿಯಲ್ಲ. ಪೂರ್ವಪಕ್ಷಿ ಹೇಳಿದ್ದು ಎಲ್ಲವೂ ಲಯಕ್ಕಾಗಿ ಬಂದಿದೆ ಎಂದು ಹೇಳಿದಲ್ಲ, ಇದು ಸರಿಯಲ್ಲ. ಏಕೆಂದರೆ ಎಲ್ಲಾ ಶ್ರುತಿಯಲ್ಲಿ ಎಲ್ಲಾ ಕರ್ಮ ವಿಧಿಗಳು ಶ್ರುತಿಯಲ್ಲಿ ಹೇಳುವ ಎಲ್ಲಾ ಕರ್ಮ ವಿಧಿಗಳು ತನ್ನ ವಾಕ್ಯದಿಂದ ತಿಳಿದು ಬರುವ ತನ್ನ ವಾಕ್ಯದಿಂದ ತಿಳಿದು ಬರುವಂತಹ ಕರ್ಮಕ್ಕಿಂತ ತನ್ನ ವಾಕ್ಯದಿಂದ ತಿಳಿದು ಬರುವ ಕರ್ಮಕ್ಕಿಂತ ಮತ್ತೊಂದು ಫಲವನ್ನು ಅಪೇಕ್ಷಿಸುವುದಿಲ್ಲ. ತನ್ನ ವಾಕ್ಯದಿಂದ ತಿಳಿದು ಬರುವಂತಹ ಕರ್ಮವನ್ನು ಹೇಳುತ್ತೆ ಹೊರತು ಫಲಾಂತನ ಅಪೇಕ್ಷಿಸುವ ವಾಕ್ಯ. ಕರ್ಮ ವಿಧಿಗಳು ಕರ್ಮ ವಿಧಿ ವಾಕ್ಯ ಇದು ಹೊತ್ತಂಜುಯಾದ ವಾಕ್ಯ ಇದೆಯಲ್ಲಪ್ಪ, ಅದು ಆ ವಿಧಿ ವಾಕ್ಯ ಅದು ಒಂದು ಕಾರ್ಯವನ್ನು ಅಪೇಕ್ಷಿಸ್ಕೊಳ್ಳೋದು ಹೊರತು ಫಲಾಂತ ಅಪೇಕ್ಷಿಸ್ಕೊಳ್ಳೋದು. ಅದು
ಫಲ ಅಂತ ಅವ್ರು ಕಸ್ತೂರಿ ಇರೋದು. ಅಗ್ನಿಹೋತ್ರಕ್ಕೆ ಚಿತ್ತಶುದ್ಧಿ ಫಲವೋ, ಸ್ವರ್ಗ ಫಲವೋ, ಶತ್ರು ಸಂಹಾರ ಆಗೋ ಫಲವೋ, ಐಶ್ವರ್ಯ ಫಲವೋ ಏನು ಸೇಮ್ ಫಲ ಇದೆಯಾ? ಅದು ಅವ್ರವ್ರದ್ದು ಬಿಟ್ಟಿದ್ದು. ಅದು ಅಗ್ನಿಹೋತ್ರ ಕರ್ಮ ಫಲಾಂತರ ಅಪೇಕ್ಷೆ ಇದೇನೆ ಇರ್ತಕ್ಕ ಕರ್ಮ. ಅದು ಯಾವ ಫಲ ಇದೆ ಅದು ಅಗ್ನಿಹೋತ್ರ ಮಾಡ್ಲೇಬೇಕು, ಕಂಪಲ್ಸರಿ. ಅದು ಲಯಕ್ಕಲ್ಲಪ್ಪ. ಅದು ತನ್ನ ವಾಕ್ಯದಿಂದ ತಿಳಿದು ಬಂದಂತಹ ಕಾರ್ಯಕ್ಕಿಂತ ಮತ್ತೊಂದು ಫಲವನ್ನು ಅಪೇಕ್ಷಿಸಿಕೊಳ್ಳೋದಿಲ್ಲ. ಅದು ಮಾಡೋದಷ್ಟನ್ನೇ ಅಪೇಕ್ಷೆ ಬರುತ್ತೆ. ವಿಧಿ ಮಾಡ್ಬೇಕು ಮಾಡ್ತಾ ಇರುತ್ತೆ. ಅದು ಇನ್ನೇನು ಸ್ಥಳಗಟ್ಟೋದಕ್ಕೆ ಬಂದಿದ್ದು ಅಥವಾ ಇನ್ನೇನು ಆ ಫಲಕ್ಕೆ ಅದು ಇಲ್ಲ. ನಿಷ್ಕಾರಣಂ ಬ್ರಾಹ್ಮಣ ಹೆಡಮ ವೇದೋಧ್ಯೇತ ಗೀಶ ನಿಷ್ಕಾರಣಂ ಬ್ರಾಹ್ಮಣೇನ ಅಗ್ನಿಹೋತ್ರ ಜುಹ್ಯಾದ ವೀರಹಾವಾಯ ದೇವಾಲಯತೆ ನವಾಯತಸ್ಯ ಬ್ರಾಹ್ಮಣಾರ್ಥ ಅಷ್ಟೇ. ಅಗ್ನಿ ಉದ್ಯಾಸನೆ ಮಾಡಿ ಅವ್ನ ಊಟ ಮಾಡ್ತಿರ್ಲಿಲ್ಲ. ಅಗ್ನಿ ಮಾಡ್ಕೋಬಹುದು, ಲಯಕ್ಕಾಗಲ್ಲಪ್ಪ. ಅದು ಫಲ ಅಂತ ಅಪೇಕ್ಷೆ ಪಡಲ್ಲಪ್ಪ. ಅದು ನಿನ್ನ ಡ್ಯೂಟಿ ಆಗಿರೋದು ನೀನ್ ಮಾಡುವುದು ಅಂತ ಹೇಳ್ತಾ ಆಗುತ್ತೆ. ಆದ್ರಿಂದ ಚಿತ್ತಶುದ್ಧಿಗಾಗಿಯೂ ಮಾಡ್ಬೋದು, ಸ್ವರ್ಗಕ್ಕಾಗಿಯೂ ಮಾಡ್ಬೋದು, ಐಹಿಕ ಫಲಕ್ಕಾಗಿಯೂ ಮಾಡ್ಬೋದು. ಅದು ನಿನ್ನ ಬುದ್ಧಿಯಲ್ಲಿರ್ತಕ್ಕದ್ದು. ಫಲವಾಗುವುದು ನಿನ್ನ ಸಂಕಲ್ಪ ತಕ್ಕ ಹಾಗೆ. ಕರ್ಮ ಅನ್ನೋದು ಫಲವನ್ನು ಇಟ್ಕೊಂಡು ಬಂದಿಲ್ಲಪ್ಪ, ನಿರ್ದಿಷ್ಟವಾದ ಫಲ ಇಟ್ಕೊಂಡು ಬಂದಿಲ್ಲಪ್ಪ. ಅಶೇಷಾಹ ವಿಧಯ ಶ್ರುತವು ಯೇ ಶ್ರೂಯಂತೆ ಅಂತ ಶ್ರುತಿಗಳಲ್ಲಿ ಎಲ್ಲಾ ವಿಧಿಗಳು ಏನು ಕೇಳಬರುತ್ತಿವೆ ಅದು ತನ್ನ ವಾಕ್ಯದಿಂದ ತಿಳಿದು ಬರುವ ಕರ್ಮಕ್ಕಿಂತ ಮತ್ತೊಂದು ಫಲ ಅಂತ ಅಪೇಕ್ಷಿಸೋದು. ಆ ವಿಧಿಗಳು ವಿಧಿಯಾಕೆ ಮಾಡೋದಷ್ಟನ್ನೇ ಹೇಳ್ಕೊಂಡು ಹೋಗುತ್ತೆ. ಮಾಡು 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 ಅಂತ ಹೇಳುತ್ತೆ. ಯಾಕೆ ಕೇಳೋದು? ಮಾಡೋದು ಏನ್ ಮಾಡ್ತಾರೆ? ಮಾಡೋದು ಮತ್ತು ಅದ್ರ ಫಲ ಅಷ್ಟೇ ಇರೋದು. ಫಲ ಹೇಳುತ್ತೆ. ಆ ಫಲ ಯಾರು ಬೇಕಾದ್ರೂ ಆಗ್ಬೋದು. ಸ್ವರ್ಗನೂ ಆಗ್ಬೋದು, ಮಕ್ಕಳಾಗ್ಬೋದು, ಐಶ್ವರ್ಯ ಆಗ್ಬೋದು, ಆರೋಗ್ಯ ಆಗ್ಬೋದು, ಚಿತ್ತಶುದ್ಧಿ ಆಗ್ಬೋದು. ಅದೇನ್ ಹೇಳಿದ್ಯೋ ಅದೇ ಫಲ ಆಗ್ಬೇಕು. ಅದೇ ನೀನು ಲಯಕ್ಕ ಎಲ್ಲ ಕರ್ಮಕ್ಕೂ ಇದೇ ಫಲ ಅಂತ ನೀವ್ ಮಾಡಕ್ ಬರಲ್ಲ. ಲಯ ಏನೇ ವಾಕ್ಯ ಎಲ್ಲಕ್ಕೂ ಲಯವೇ ಗತಿ ಗುರಿ ಹಂಗ ಬರಲ್ಲಪ್ಪ. ಸರ್ವಕಾಮನ ಮಾಡೋ ಕರ್ಮ ಕೂಡ ಲಯಾಗತಿ ಅಂದ್ರೆ ಲಯ ಫಲದಿಂದ ಒಪ್ಪಲ್ಲಪ್ಪ, ಒಪ್ಪಕ್ಕಾಗಲ್ಲ. ವಾಕ್ಯಗತ ಸ್ವವಾಕ್ಯಗತ ಕಾರ್ಯ ಅಂತ ಫಲ ಅಂತ ಮಾಡ್ಬಿಡಿ. ತನ್ನ ವಾಕ್ಯದಿಂದ ತಿಳಿದು ಬರುವಂತಹ ಫಲಕ್ಕಿಂತ ಮತ್ತೊಂದು ಫಲ ಅಂತ ಏನ್ ಮಾಡಿ, ತನ್ನ ವಾಕ್ಯದಿಂದ ತಿಳಿದು ಬರುವ ಕಾರ್ಯನ ಫಲ ಅಂತ ಹಾಕೊಳ್ಳಿ. ಕಾರ್ಯಕ್ಕಿಂತ ಫಲಕ್ಕಿಂತ ತನ್ನ ವಾಕ್ಯದಿಂದ ತಿಳಿದು ಬರುವಂತಹ ಫಲಕ್ಕಿಂತ ಮತ್ತೊಂದು ಫಲವು ತಿಳಿದು ಬರೋದಿಲ್ಲ. ಅಣಿಯೋ ಬಾರೋ ಚಪ್ಲಂಟಡ ಹಾ ಬಾ ಬಾ ಆಚೆ ಆಮೇಲೆ ಬಾ. ಆಟೋದ ಬಾ, ಆಟೋದ ಬಾ. ಆಮೇಲೆ ಅಮ್ಮನ ಹಚ್ಕುವ. ಅಮ್ಮನ ಹಚ್ಕುವ. ಹಾ ಏನಾಯ್ತು? ಇದು ಸರಿಯಲ್ಲ. ಏಕೆಂದ್ರೆ ಎಲ್ಲಾ ವಿಧಿಗಳು ಶ್ರುತಿಯಲ್ಲಿ ಕೇಳಿದ ಎಲ್ಲಾ ವಿಧಿಗಳು ಕೂಡ ತನ್ನ ವಾಕ್ಯದಿಂದ ತಿಳಿದುಬರುವಂತಹ ಫಲಕ್ಕಿಂತ ಮತ್ತೊಂದು ಫಲವನ್ನು ಅಪೇಕ್ಷಿಸಿಕೊಂಡಿಲ್ಲ, ಲಯವನ್ನು ಅಪೇಕ್ಷಿಸ್ಕೊಂಡು ಬಂದಿಲ್ಲ. ಅಥವಾ ಸ್ವರ್ಗ ಕಾಮನ ಆದವರಿಗೆ ಪ್ರಜಾಕಾಮನ ಆಗೋದು ಅಥವಾ ಇನ್ಯಾವುದೋ ಬ್ರಹ್ಮಲೋಕ ಸಿಕ್ಕೋದು ಹಂಗಲ್ಲ ಆಗಲ್ಲ. ವೇದೇ ಅನುಷ್ಠಾನ ತಾತ್ಪರ್ಯಾತ್ ನಲಯೋ ಗಮ್ಯತೆ ಕ್ವಚಿತ್ ಫಲಶ್ರುತೇರ ಭಾವೋ ಹಿ ರಾಜ್ಯಸ್ಯಾದ ಫಲಕ್ಷಸಂ.
ಅಡ್ಗೆ ಮಾಡ್ಕೊಡ್ತಾರೆ. ಭಾನು ಒಬ್ಬನೇ, ನಾನು ಸಾರು ಕೊಡ್ತೀನಿ, ಹುಳಿ ಕೊಡ್ತೀನಿ, ತಗೊಳಲ್ಲ. ನಮ್ಮ ಅಕ್ಕ ಬೇಜಾರು, ಬರೀ ಒಂದು ಚಟ್ನಿ. ವೇದೇ ವೇದೆ ಅನುಷ್ಠಾನ ತಾತ್ಪರ್ಯಾತ್ ನ ಲಯಃ ಗಮ್ಯತೆ ಕ್ವಚಿತ್ ಫಲಶ್ರುತೇಃ ಅಭಾವಃ ಹಿ ಸಾಧ್ಯಃ ಸ್ಯಾತ್ ಅಫಲಃ ಕಥಂ. ವೇದೆ ಕ್ವಚಿತ್ ಅನುಷ್ಠಾನ ತಾತ್ಪರ್ಯಾತ್ ಲಯೋ ನ ಗಮ್ಯತೆ. ವೇದದಲ್ಲಿ ಎಲ್ಲೂ ಅನುಷ್ಠಾನದ ತಾತ್ಪರ್ಯ ಕಂಡು ಬರ್ತಾ ಇದೆ, ಯಾವುದು ಲಯ ಎಲ್ಲೂ ಕಂಡು ಬರ್ತಾ ಇಲ್ಲಪ್ಪ. ಇದನ್ನ ಮಾಡು ಅಂತ ಅದ್ರಲ್ಲಿ ತಾತ್ಪರ್ಯ ಕಂಡು ಬರ್ತಾ ಇದ್ದು, ಇದು ಲಯ ಮಾಡು, ಇದನ್ನ ಲಯ ಮಾಡುದು, ಅಲ್ಲೂ ವಾಕ್ಯ ಇಲ್ಲಪ್ಪ. ವೇದದಲ್ಲಿ ಅನುಷ್ಠಾನ ತಾತ್ಪರ್ಯಾತ್ ಅನ್ಯತೆ, ಅನುಷ್ಠಾನ ತಾತ್ಪರ್ಯಕ್ಕಿಂತ ಮತ್ತೊಂದಾದ ಲಯ ಅನ್ನೋದು ವೇದದಲ್ಲಿ ಎಲ್ಲೂ ಕಂಡು ಬರುತ್ತಿರ್ಲಿಲ್ಲ ಹೇಳ್ತಪ್ಪ. ಇಂಥ ಕಡೆ ಲಯ ಹೇಳ್ತಾ ಇದೆ ತೋರ್ಸಪ್ಪ ವಾಕ್ಯನ. ಅನುಷ್ಠಾನ ತಾತ್ಪರ್ಯ ಪಂಚಮಿ ಅದು. ಅನುಷ್ಠಾನ ತಾತ್ಪರ್ಯಾದ ಅನ್ಯತ್ರ ಲಯ ನ ಕ್ವಚಿತ್ ಗಮ್ಯತೆ. ಗಮ್ಯತೆ ಇಲ್ವಾ? ಗೊತ್ತಾಗಲ್ಲ ಅಂತ. ನಗಮ್ಯತೆ ಗೊತ್ತಾಗಲ್ಲ, ಗಮ್ಯತೆ ಗೊತ್ತಾಗತ್ತೆ ಅಂತ. ನಗಮ್ಯತೆ ಗೊತ್ತಾಗಲ್ಲ ಅಂತ. ಲಯ ನಗಮ್ಯತೆ. ಹಿಂದಕ್ಕಿದ ನಾ ತಾತ್ಪರ್ಯ, ನ ಲಯ. ಎಲ್ಲಿಂದ ನಾ ಅಲ್ಲಿ ತರಬೇಕು. ಅನುಷ್ಠಾನ ತಾತ್ಪರ್ಯಕ್ಕಿಂತ ಅನುಷ್ಠಾನ ಅಂದ್ರೆ ಇಂಪ್ಲಿಮೆಂಟ್, ಕರ್ಮ ತೊಡಗೋದು. ಮಾಡುವ ಅನ್ನೋದಲ್ಲಿ ಅದು ಇದು ಮಾಡುತ್ತೆ. ತಾತ್ಪರ್ಯ ಹೇಳಿದೆ, ಮಾಡ, ಸಂಧ್ಯಾನೆ ಮಾಡ, ಪೂಜೆ ಮಾಡ, ವೇದಾಧ್ಯಯನ ಮಾಡ, ಅಗ್ನಿಕಾರ್ಯ ಮಾಡ, ಅಗ್ನಿಹೋತ್ರ ಮಾಡ, ಯಜ್ಞ ಮಾಡ, ದಾನ ಮಾಡೋ ಅನ್ನೋ ಕಡೆ ತಾತ್ಪರ್ಯ ಇದೆ ಹೊರತು ಲಯ ಮಾಡು ಎಲ್ಲೂ ಲಯ ಲಯ ತೋರಿಸ್ತೀವಿ. ಅನುಷ್ಠಾನ ತಾತ್ಪರ್ಯಕ್ಕಿಂತ ಬೇರೆಯಾದ ಲಯವೆಂಬುದು ವೇದದಲ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಹಾಗೆ ಮಾಡಿದ ನಾನು ತಪ್ಪಾಯ್ದ. ಫಲಶ್ರುತೆಯ ಅಭಾವೋ ಹಿ, ಫಲಶ್ರುತ ಅಭಾವವು ಸಾಧ್ಯ ಸ್ಯಾದ್ ಅಫಲಂ ಸ್ಯಾದ್. ಅದು ಇಲ್ಲ ಅಂತ, ಅಫಲ ಕಥಂ ಅಂತ. ಫಲಶ್ರುತೆಯ ಅಭಾವ ಸಾಧ್ಯ, ಫಲಶ್ರುತೆಯ ಅಭಾವೋ ಹಿ ಫಲಶ್ರುತಿಯ ಅಭಾವವು ಸಾಧ್ಯ ಅಂತಾದ್ರೆ ಅದು ಅಫಲ ಅಂತ ಆಗುತ್ತಲ್ಲ, ಅದು ಹೇಗೆ ಸರಿ ಆಗುತ್ತೆ ಅಂತ. ಫಲಶ್ರುತಿಯು ಅಭಾವವನ್ನು ಹೇಳಿ ಬಂದಿದೆ ಅಂದ್ರೆ ಫಲಶ್ರುತಿಯ ಅಭಾವ, ಫಲಶ್ರುತಿಯ ಅಭಾವವು ಸಾಧ್ಯ ಸ್ಯಾತ್, ಸಾಧ್ಯವಾದಿ ಆದಿದ್ರೆ ಫಲಶ್ರುತಿಯ ಅಭಾವವು ಸಾಧ್ಯವಾದ್ರೆ ಅದು ಅಫಲ ಹೆಂಗಾಯ್ತು ಅಂತ. ಅದು ಫಲವೇ ಆಯ್ತಲ್ಲ. ಫಲಶ್ರುತಿ ಅಭಾವ ಅನ್ನೋದೇ ಫಲ ಅಂದ್ರೆ ಅದು ಅಫಲ ಹೆಂಗಾಯ್ತು, ಅದು ಫಲವೇ ಆಯ್ತು. ಫಲಶ್ರುತಿಯ ಅಭಾವ ಸಾಧ್ಯಶ್ಚೇತ್ ಕಥಂ ಅಫಲ ಸ್ಯಾತ್ ಅಂತ. ಅದು ಹೇಗೆ ಅಫಲವಾಗುತ್ತೆ? ಫಲಶ್ರುತಿ ಇರೋದ್ರಿಂದ ಅಭಾವ ಅನ್ನೋ ಸಾಧ್ಯ ಅನ್ನೋದಾದ್ರೆ, ಫಲಶ್ರುತಿಯೂ ಕೂಡ ಒಂದರ ಅಭಾವ. ಸೊ ಒಂದು ಸ್ವರ್ಗಕಾಮ ಅನ್ನೋದು ಕೂಡ ಇದರ ಅಭಾವ ಅನ್ನೋದಾದ್ರೆ, ಇನ್ನೊಂದರ ಅಭಾವಕ್ಕೆ ಈ ಲೌಕಿಕ ಇಲ್ಲ ಅನ್ನೋಕ್ಕೋಸ್ಕರ ಫಲಶ್ರುತಿ ಅಂತ ಅನ್ನೋದಾದ್ರೆ ಅಭಾವಸ್ಸೆ. ಅದೇ ಅಫಲ ಆಯ್ತು ಅಂತ ಹೆಂಗಾಯ್ತು? ಅವಾಗ ಫಲ ಆಯ್ತಲ್ಲ ಅವಾಗ, ಅದುವೇ ಅದೇ ಮಾಡಿದ ಕರ್ಣ ಏನ್ ಮಾಡಿದಾರೆ. ಏಕೆಂದರೆ ಫಲಶ್ರುತಿಯೂ ಇದೆ, ಹಾಗೆ ಹೇಳಿದರೆ ಅಭಾವವೇ ಫಲದಂತಾಗುವುದು.
ಫಲವಲ್ಲದ್ದು ಫಲ ಹೇಗಾದೀತು ನೋಡಿ. ಫಲವಲ್ಲದ್ದು ಫಲ ಹೇಗಾದಿವಲ್ಲ, ಫಲವಲ್ಲ ಫಲವಲ್ಲದ್ದು ಫಲವಾದಾಗ ಅಫಲ ಅಂತ ಹೆಂಗಾಯ್ತು ಅಂತ. ಅಭಾವವೇ ಫಲ ಅಂತ ಕಲ್ಪಿಸಿದ್ರೆ ಫಲ ಕಲ್ಪಿಸ್ಬಿಟ್ಟಿಲ್ಲ, ಅಫಲ ಅಂತ ಹೆಂಗಾಯ್ತು ಅವಾಗ? ಹಂಗ್ ಮಾಡಿದ್ದಾರೆ. ಹೆಂಗ್ ಮಾಡಿದಾನೆ? वेद के कर्मकांड भाग का तात्पर्य धर्मानुष्ठान में ही है, क्योंकि उसका फल बताया है। अतः कर्मवाक्य कहीं भी लय नहीं समझाते हैं। ಫಲಶ್ರುತಿ ಹಿಂದೆ ತರಬೇಕು. ಫಲಶ್ರುತೆ ವೇದೆ ಅನುಷ್ಠಾನ ಲಯ ಕುಸಿ ಗಮ್ಯತೆ. ಅಭಾವೋ ಹಿ ಸಾಧ್ಯ ಸ್ಯಾದ್ ಅಫಲ. ಅಭಾವ ಸಾಧ್ಯವಾದದ್ದಾದರೆ ಅಲ್ವಾ? ಆಮೇಲೆ ಅಭಾವ और जो फल रूप नहीं है, नहीं ऐसा प्रपंचाभाव साध्य भी कैसा होगा? ಹಾಗೆ ಅದು ಫಲ, ಅದು ಫಲವಲ್ಲ ಅಂತ ಬಿಡುತ್ತೆ ಅವ. ಪ್ರಪಂಚಾಭಾವವು ಫಲವಲ್ಲ ಅಂತ ಬಿಡುತ್ತೆ, ಅದು ಫಲವಾಗೋದೇ ಇಲ್ಲ ಅವಾಗ. ಪ್ರಪಂಚಾಭಾವವೂ ಆಗಲ್ಲ. ಅದು ಫಲ ತಾನೆ. ಫಲವಲ್ಲದೆ ಇರೋದೇ ಫಲ ಅಂದ್ರೆ ಪ್ರಪಂಚಾಭಾವ ಫಲವೋ ಅಫಲವೋ? ಅದು ಫಲ ಅದು ಆಗ್ಬಾರ್ದು ಅವಾಗ. ತಕ್ಕಂತೆ ತಕ್ಕ ಮಾಡ್ತಾ ಇದ್ದಾರೆ. ಎಲ್ಲವೂ ಸುಳ್ಳು ಅಂತಂದ್ರೆ ಎಲ್ಲವೂ ಸುಳ್ಳು, ನೀವು ವಾಕ್ಯ ಸುಳ್ಳು ಹೌದು ಅಲ್ವಾ? ಅದು ಸುಳ್ಳು ಆದ್ರೆ ಎಲ್ಲೂ ಸುಳ್ಳು ಸುಳ್ಳಾಯ್ತು ಹಂಗ ತರ್ಕ. ಅಂದ್ರೆ ಫಲಶ್ರುತಿ ಇಲ್ಲ ಅಂದ್ಮೇಲೆ ಇಲ್ಲದ್ದು ಹೇಗೆ ಫಲ ಆಗತ್ತೆ ಅಂತ ಅಲ್ಲ, ಈಗ ಫಲಶ್ರುತಿ ಅನ್ನೋದು ಇಲ್ಲ. ಇಲ್ಲ ಫಲಶ್ರುತಿ ಅನ್ನೋದು ಅಭಾವಕ್ಕಾಗಿ, ಏನು ಇಲ್ಲ ಅಂತ ಅಭಾವ ಮಾಡಕ್ಕಾಗಿ ಅಂತಂದ್ರೆ ಪ್ರಪಂಚದ ಅಭಾವ ಮಾಡೋಕ್ಕೋಸ್ಕರವಾಗಿ ಫಲಶ್ರುತಿ ಬಂದಿದೆ. ಪ್ರಪಂಚ ಇಲ್ಲ ಅಂತ ಮಾಡೋಕ್ಕೋಸ್ಕರವಾಗಿ ಫಲಶ್ರುತಿ ಬಂದಿದೆ ಅಂದ್ರೆ ಪ್ರಪಂಚ ಇಲ್ಲ ಅಂತ ಆಗೋದು ಫಲವೋ ಅಫಲವೋ? ಫಲ ಅದೇ, ಫಲ ಇಲ್ಲ ಅನ್ನೋಕ್ಕೋಸ್ಕರ ಬಂದಿದೆ ಅಂತಂದ್ಯಾ, ಫಲ ಆಯ್ತಲ್ಲ ಅವಾಗ. ಆ ಫಲ ಇಲ್ಲ ಅನ್ನೋಕ್ಕೋಸ್ಕರ ಬಂದಿದೆ ಹೆಂಗಾಯ್ತು ಅವಾಗ? ಪ್ರಪಂಚ ಪ್ರಲಯವೂ ಫಲ ಆಗೋದಾದ್ರೆ ಫಲಾಭಾವಕ್ಕಾಗಿ ಬಂದಿದೆ ಅಂತ ಹೆಂಗಾಯ್ತು ಅವಾಗ? ಫಲಕ್ಕಾಗಿ ಬಂದಿದ್ದಾಯ್ತು ಅವಾಗ. ಅಫಲ ಆಗೋದೇ ಇಲ್ಲ. ಅಫಲ ಅಂದ್ರೆ ಅಫಲಕ್ಕಾಗಿ ವಾಕ್ಯ ಸ್ಟೇಟ್ಮೆಂಟ್ ತಪ್ಪಾಯ್ತು. ಹಾಗೆ ಈಗ ಬರ್ಕೊಳ್ಳಿ. ಸ್ಯಾಜ್ಯ ಸ್ಯಾತ್ ಅಫಲ, ಸ್ಯಾಗಾಲ ಸ್ಯಾತ್ ಅಫಲ, ಸ್ಯಾತ್ ಅಫಲ ಸ್ಯಾಗಫಲ. ಅದು ಸಾಧ್ಯ ಸ್ಯಾತ್ ಅಫಲ, ಸ್ಯಾತ್ ಅಫಲ ಸ್ಯಾಗಫಲ ಆಗುತ್ತೆ. ಸ್ಯಾದಾಲ ಸ್ಯಾದ್, ಸ್ಯಾತ್ ಅಫಲ ಸ್ಯಾಗಫಲ, ಎರಡು ಪದ ಪದ ಅರ್ಥ ಆಯ್ತಾ? ಸ್ಯಾತ್ ಒಂದು ಪದ, ಇನ್ನೊಂದು ಅಫಲ ಅಂತ ಒಂದು ಪದ. ಸ್ಯಾತು ಅಫಲ ಕೂಡಿಸಿದ್ರೆ ಏನಾಗುತ್ತೆ? ಸ್ಯಾದ ಫಲ ಆಗುತ್ತೆ. ಸ್ಯಾದ ಫಲ. ಅದು ಅರ್ಥ ಏನು? ಫಲಶ್ರುತಿಯ ಅಭಾವವು ಅಲ್ಲ, ಕ್ವಚಿತ್ ಫಲಶ್ರುತಿಯ ಅಭಾವ ವೇದೆ ಅನುಷ್ಠಾತಾಪರ್ಯ ನಲಯೋ ಗಮ್ಯತೆ. ಯಾಕಂದ್ರೆ ಅಭಾವ ಫಲಶ್ರುತೇ ಅಷ್ಟಕ್ಕೆ ತಗೋಬೇಕು. ಅಭಾವೋ ಹಿ ಸಾಧ್ಯ ಸ್ಯಾತ್ ಅಫಲ ಕಥಂ. ಅಭಾವ ಸಾಧ್ಯವಾದದ್ದಾದ್ರೆ ಅದು ಅಫಲ ಅಂತ ಹೆಂಗಾಗತ್ತೆ? ಫಲಶ್ರುತೇ ಅಷ್ಟು ಹಿಂದೆ ತಗೊಳ್ಳಿ. ವೇದದಲ್ಲಿ ಅನುಷ್ಠಾನ ತಾತ್ಪರ್ಯ ಇರೋದ್ರಿಂದ ಎಲ್ಲವೂ ಲಯವು ಕಂಡು ಬರುವುದಿಲ್ಲ, ಏಕೆಂದ್ರೆ ಫಲಶ್ರುತಿ ಇರೋದ್ರಿಂದಲೇ. ವೇದದಲ್ಲಿ ಅನುಷ್ಠಾನ ತಾತ್ಪರ್ಯ ಇರೋದ್ರಿಂದ ಎಲ್ಲೂ ಲಯವು ಕಂಡು ಬರುತ್ತಲಿಲ್ಲ, ಏಕೆಂದ್ರೆ ಫಲಶ್ರುತಿ ಇರೋದ್ರಿಂದಲೇ. ನೀನು ಹೇಳಿದಾಗೆ ಅಭಾವವೇ ಸಾಧ್ಯವೆಂದಾದರೆ ಅದು ಫಲ ಎಂದಾಗಿ ಅಫಲ ಹೆಂಗಾಯಿತು? ಹೇಗಾದೀತು? ಅಭಾವೇ ಫಲ ಅಂತಾದ್ರೆ ಆ ಫಲವೇ ಆಯ್ತು, ಮತ್ತೆ ಅಫಲ ಹೆಂಗಾಯ್ತು? ಹಾಗೆ ನೀನು ಹೇಳಿದಂತೆ ಅಫಲವು ಅಭಾವವಾಗುವುದು ಅಂದ್ರೆ ಏನಂತ ಅವನು ಪ್ರಪಂಚ ಪ್ರಲಯ ಇಲ್ಲ ಅಂತ ಆಗೋದು. ಅಭಾವ ಆಗುವುದು, ಪ್ರಪಂಚವಿಲ್ಲವಾಗುವುದು ಎಂಬುದೇ ಫಲವಾಗುವುದಾದರೆ ನೀನು ಹೇಳಿದಾಗ ಅಭಾವವೇ ಸಾಧ್ಯ ಅಂತ ಆದ್ರೂ ಅದು ಫಲ ಇಲ್ಲ ಅಂತ ಆಗ್ಲೇ ಇಲ್ಲ. ಯಾವಾಗಲೂ ಫಲ ಆಯ್ತು ಅಂತ ಆಗತ್ತೆ, ಅದು ಫಲ ತಾನೆ. ಪ್ರಪಂಚಾಭಾವೇ ಇಷ್ಟ ಆಗಿದ್ರೆ ಅವ್ರದ್ದು ಹೆಂಗೆ ಫಲ ಆಗದೆ ಹೇಗೆ ಹೋಗುತ್ತೆ? ಅದು ಫಲ ಆಯ್ತು ಅವಾಗ. ಯಾರಿಗೆ ಯಾವ್ದು ಇಷ್ಟ ಅದೇ ತರ ಫಲ.
ಪ್ರಪಂಚ ಇಲ್ಲ ಅಂತ ಆಗೋದೇ ಫಲ ಅಂತ ಅನ್ನೋದಾದ್ರೆ ಅದೇ ಇಷ್ಟವಾದ್ರೆ ಅದೇ ಫಲ ಆಯ್ತು ಅವಾಗ. ಅಭಾವ ನೀವ್ ಹೇಳಿದ್ರಿ. ಹಾ ಅಭಾವ ಹೆಂಗ್ ಹೇಳಿದೆ, ಅಭಾವ ಆಗೋದೇ ಇಲ್ವಲ್ಲ. ಪ್ರಪಂಚ ಇಲ್ಲವಾಗುವುದು ಫಲವೆಂದರೆ ಅದು ಫಲವಾಗುವುದು. ಅದೇ ಅದು ಒಂದು ಫಲವಾಗುತ್ತೆ. ಇಲ್ಲ ಅಂದ್ರೆ ಹೌದು ಇಷ್ಟವಾದ್ರೆ ನೋಡಿ, ಇಲ್ಲ ಅನ್ನೋದೇ ಇಷ್ಟವಾದ್ರೆ ಅದು ಒಂದು ಫಲವಾಯಿತು ಅಂತಾಗಿ ಪ್ರಪಂಚ ಇಲ್ಲವಾಗುವುದು ಎಂಬುದೇ ಇಷ್ಟವಾಗುವುದಾದರೆ ಬರ್ಕೊಳ್ಳಿ, ಪ್ರಪಂಚ ಇಲ್ಲವಾಗುವುದೆಂಬುದೇ ಇಷ್ಟವಾಗಿದ್ದರೆ ಅದೇ ಫಲ ಎಂದಾಗಿ ಇನ್ನು ಅಫಲ ಎಂಬುದು ಹೇಗೆ ಸರಿಯಾಯಿತು? ಅದೇ ಫಲ ಎಂದು ಇಷ್ಟ. ಸರಿಯಾದೀತು. ಹಾಗಾದೀತು. ಆಯ್ತಾ ಟೈಮ? ವಸ್ತುನೋ ಅವಗತಿರ್ನಾಪಿ ಲಯಾದ್ ಭವತಿ ಕುತ್ರಚಿತ್ ಅಭಾವೇ ವಿಪನ್ನತ್ವಾ ಸುಷುಪ್ತೆ ಚಾಪ್ಯನೀಕ್ಷಣಾತ್. ಓಂ